ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಣು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು, ಘಳಿಗೆಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೋಸ್ಕರ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಸಮಯವನ್ನ ವಿವೇಕಬದ್ಧವಾಗಿ ಉಪಯೋಗ ಮಾಡ್ಕೊಳ್ಲಿಕ್ಕೆ ನಿಮ್ಮ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ, ಪರಿಶುದ್ಧಾತ್ಮರ ಸಹಾಯವನ್ನ, ಹಾಗೆ ನಿಮ್ಮ ಮಕ್ಕಳಿಗೆ ಅದನ್ನು ಕೇಳಿ ಆಲಿಸ್ಲಿಕ್ಕೋಸ್ಕರ ಅವರಿಗೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ ಅಪ್ಪ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮಗೆ ರಕ್ಷಣೆ ಭಾಗ್ಯ ತಂದು ಕೊಡುವಲ್ಲಿ ದೇವರ ಪಾತ್ರ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮಗೆ ರಕ್ಷಣೆ ಭಾಗ್ಯ ತಂದು ಕೊಡುವಲ್ಲಿ ದೇವರ ಪಾತ್ರ. ಓಕೆ, ಇಷ್ಟಕ್ಕೂ ಈ ಅಂಶವನ್ನ ಸರಿಯಾಗಿ ಒಂದು 6-5 ತಿಂಗಳ ಹಿಂದೆ ಕೇಳಿದ್ದೀವಿ ಪ್ರಿಯರೇ. ಈ ಅಂಶದ ನಾರ್ಮಲ್ ಆಗಿ ಟೈಟಲ್ ಅನ್ನ ಕೇಳಿದ ತಕ್ಷಣ ಏನ್ ಅರ್ಥ ಆಗುತ್ತೆ ನಮಗೆ? ಯಾಕಂದ್ರೆ ಈ ಅಂಶವನ್ನ ನಾವೇನಕ್ಕೆ ಆಲೋಚನೆ ಮಾಡ್ತಿದೀವಿ ಅಂತ ಅಂದ್ರೇನೆ, ಮನುಷ್ಯರು ನಾರ್ಮಲ್ ಆಗಿ ರಕ್ಷಣೆ ಭಾಗ್ಯ ಅನ್ನುವಂತಹದ್ದು ನಮಗೆ, ಅಥವಾ ಸತ್ಯ ಸುವಾರ್ತೆ ಅನ್ನುವಂತಹದ್ದು ನಮಗೆ ಯಾರು ನಮ್ಮ ಸಂಬಂಧಿಕರಿಂದಲೋ ಅಥವಾ ನಮ್ಮ ಸ್ವಂತ ಜ್ಞಾನದಿಂದಲೋ ನಾವ್ ಕಷ್ಟಪಟ್ಟಿದ್ರಿಂದಲೋ ಗೊತ್ತಾಯ್ತು ಅನ್ನುವಂತಹ ಭಾವನೆ ನಮಗ್ ಬರಬಾರ್ದು. ಹೌದಲ್ವಾ? ಅದು ಬರಬಾರ್ದು ಅಂತ ಹೇಳಿದ್ರೆ, ನಮಗೆ ರಕ್ಷಣೆ ಭಾಗ್ಯ ಕೊಟ್ಟಿದ್ದಕ್ಕೆ ಅಥವಾ ನಮಗೆ ಸತ್ಯ ಸುವಾರ್ತೆ ತಿಳಿಸಿ ಕೊಟ್ಟಿದ್ದಕ್ಕೆ ಅದರ ಸಂಪೂರ್ಣ ಕ್ರೆಡಿಟ್ ದೇವರಿಗೆ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಅಂಶ ಅರ್ಥ ಆಗ್ಬೇಕು. ಯಾವತ್ತಾದ್ರೂ ಮುಂದೆ ಒಂದು ದಿನ, ಒಂದಷ್ಟು ವರ್ಷಗಳಾದ ನಂತರ, ನಾನ್ ಕಷ್ಟಪಟ್ಟು ಕುತ್ಕೊಂಡು ಪರಿಶೋಧನೆ ಮಾಡಿದೆ, ರಾತ್ರಿ ಆಗ್ಲೂ ಸತ್ಯವೇದ ಓದ್ದೆ, ಅದಕ್ಕೋಸ್ಕರ ನನಗ್ ಗೊತ್ತಾಯ್ತು ಅನ್ನುವಂತಹ ಭಾವನೆ ಕನಸು ಮನಸ್ಸಿನಲ್ಲೂ ಬರಬಾರದು. ಯಾಕೆಂದ್ರೆ ದೇವರು ಆ ವಾಕ್ಯವನ್ನ ನಮ್ಮ ಹತ್ರ ತರದೇ ಹೋಗಿದ್ದಿದ್ರೆ, ಮತ್ತೆ ಹೇಳ್ತಿದ್ದೀನಿ, ದೇವರು ಆ ವಾಕ್ಯವನ್ನ ನಮ್ಮ ಹತ್ರ ತರದೇ ಹೋಗಿದ್ದಿದ್ರೆ ಅದನ್ನ ಸ್ವೀಕಾರ ಮಾಡುವಂತಹದ್ದು ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಪರಿಸ್ಥಿತಿ. ನಿಜವಾಗ್ಲು ದೇವರು ನಮ್ಮ ಹತ್ರ ತಗೊಂಬಂದಿಟ್ರ ವಾಕ್ಯವನ್ನ. ಹೌದು, ಒಂದ್ಸರಿ ಸತ್ಯವೇದದಲ್ಲಿ ಒಂದ್ ಮಾತಿರುತ್ತೆ, ಅದನ್ನ ನೋಡೋಣ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. 3:1. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಲುಸನ್ಯನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ, ಅನ್ನನು ಕಾಯಾಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರೀಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಏನ್ ಅರ್ಥ ಆಯ್ತು ಪ್ರಿಯರೇ ನಮಗೆ ವಚನದಲ್ಲಿ? ಯಾವತ್ತಾದ್ರೂ ವಂಡರ್ ಆಗಿದೀವ? ಯಾವತ್ತಾದ್ರೂ ಬೆರಗಾಗಿದೀವ? ಆಶ್ಚರ್ಯ ಪಟ್ಟಿದೀವ ಯಾವತ್ತಾದ್ರೂ? ಅಲ್ಲ, ಪ್ರಪಂಚದಲ್ಲಿ ಪ್ರಭು ಅಷ್ಟೊಂದು ಜನ ಜ್ಞಾನಿಗಳಿದ್ದಾರೆ, ಅಷ್ಟೊಂದು ಜನ ಶ್ರೀಮಂತರಿದ್ದಾರೆ, ನೀವ್ ಅವರನ್ನೆಲ್ಲ ಬಿಟ್ಟು ಈ ಸತ್ಯವಾಕ್ಯ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನೀವ್ ನನ್ನನ್ನು ಆರಿಸ್ಕೊಂಡ್ರ ಅಂತ ಹೇಳಿ ಯಾವತ್ತಾದ್ರೂ ಆಶ್ಚರ್ಯ ಪಟ್ಟಿರುವಂತ ಇತಿಹಾಸಗಳಿದೆಯಾ ನಮ್ಮ ಜೀವನದಲ್ಲಿ? ನೀವ್ ಯೋಚನೆ ಮಾಡಿ ನೋಡಿ. ನೀವೇ ಯಾವತ್ತಾದ್ರೂ ಆಶ್ಚರ್ಯ ಪಟ್ಕೊಂಡು ದೇವರಿಗೆ ಸ್ತುತಿ ಸ್ತೋತ್ರ ಹೇಳಿದೀವ ಈ ವಿಚಾರದ ನಿಮಿತ್ತ? ನೀವ್ ಕೆಲ್ಸಕ್ಕೆ ಹೋಗ್ತಿರ್ತೀರಲ್ವಾ, ಉದ್ಯೋಗಗಳ ಜಾಗದಲ್ಲಿ, ಅಲ್ಲಿ ನಿಮಗಿಂತ ಹೆಚ್ಚಾಗಿ ಕ್ವಾಲಿಫೈಡ್ ಆಗಿರುವಂತಹ ಜನರು, ಮನುಷ್ಯರು ಇದ್ದಾರ ಇಲ್ವಾ? ನಿಮಗಿಂತ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತಹ ಜನರು ಇದ್ದಾರ? ನಿಮಗಿಂತ ಹೆಚ್ಚು ಸಂಬಳ ತಗೊಳ್ತಿರುವಂತವ್ರು ಇದ್ದಾರ? ನಿಮ್ಮ ಏರಿಯಾದಲ್ಲಿ ನಿಮಗಿಂತ ಹೆಚ್ಚು ಶ್ರೀಮಂತರಿದ್ದಾರ? ಇದ್ದಾರೆ. ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗಿಂತ ಹೆಚ್ಚು ಸ್ಯಾಲರಿ ತಗೊಳ್ತಿರುವಂತವ್ರು ಇದ್ದಾರೆ, ನಿಮಗಿಂತ ಹೆಚ್ಚು ಓದ್ಕೊಂಡಿರುವಂತವ್ರು ಇದ್ದಾರೆ, ನಿಮಗಿಂತ ಹೆಚ್ಚು ಜ್ಞಾನಿಗಳಿದ್ದಾರೆ. ನಿಜನ? ಹೌದಲ್ವಾ? ನಿಮಗಿಂತ ಶ್ರೇಷ್ಠರಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ. ಅಥವಾ ನೀವಿರುವಂತಹ ಏರಿಯಾದಲ್ಲೇ ನಿಮಗಿಂತ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ. 3-4 ದೊಡ್ಡ ಬಿಲ್ಡಿಂಗ್ ಗಳಿರುವಂತವ್ರು ಇದ್ದಾರೆ. ಸರಿ, ಆದ್ರೆ ನಮಗಿಂತ ಜ್ಞಾನಿಗಳು ಒಂದ್ ಕಡೆ ಇದ್ದಾರೆ, ನಮಗಿಂತ ಶ್ರೀಮಂತರು ಇನ್ನೊಂದ್ ಕಡೆ ಇದ್ದಾರೆ. ಹೌದಲ್ವಾ? ಆಸ್ತಿ ಇದರಲ್ಲಿ ಎಲ್ಲದರಲ್ಲೂ ಜೋರಾಗಿರುವಂತವ್ರು ತುಂಬಾ ಜನ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಬಂತ ದೇವರ ವಾಕ್ಯ, ಈ ವಿಚಾರದ ನಿಮಿತ್ತ ಯಾವತ್ತಾದ್ರೂ ಆಶ್ಚರ್ಯ ಪಟ್ಟಿದೀವ? ಯಾವತ್ತಾದ್ರೂ ಶಾಕ್ ಆಗಿದೀವ?
ಅದನ್ನ ನೆನೆಸ್ಕೊಂಡು ದೇವ್ರಿಗೆ ಕೃತಜ್ಞತೆ ಹೇಳಿದೀವ. ತಂದೆ ನೀನು ಅವರನ್ನೆಲ್ಲ ಬಿಟ್ಟು ಅವರನ್ನೆಲ್ಲ ತಳ್ಳಿ ನನ್ನ ಹತ್ರ ತಗೊಂಡ್ ಬಂದಿದ್ಯಲ್ವಾ ದೇವರ ವಾಕ್ಯವನ್ನ. ಹ್ಮ್ ನಿಜವಾಗ್ಲೂ ನಿನ್ನ ಕೃಪೆ ದೊಡ್ಡದ್ದು ಅನ್ನುವಂತೆ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳಿರುವಂತಹದ್ದಿದ್ಯಾ. ಅದಕ್ಕೋಸ್ಕರ ಈ ಸಂದೇಶ ಆಲೋಚನೆ ಮಾಡಿ ನೋಡ್ತಿದ್ವಿ. ನೋಡೋಣ ಈ ಸಂದೇಶ ಅರ್ಥ ಆದರೆ ಒಂದ್ ವೇಳೆ ದೇವರಿಗೆ ಅದನ್ನ ನೆನೆಸ್ಕೊಂಡು ಕೃತಜ್ಞತೆ ಹೇಳ್ತೀವ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, ಈ ವಚನವನ್ನ ಓದಿದ್ ಏನಕ್ಕೋಸ್ಕರ, ಇವಾಗ ನೀವು ಓದಂತಹ ವಚನ ಏನಕ್ಕೋಸ್ಕರ ಓದಿದ್ವಿ ಗೊತ್ತಾ? ಇಲ್ಲಿ ಗಣ್ಯಾತಿ ಗಣ್ಯರು ಎಷ್ಟೊಂದ್ ಜನ ಕಾಣಿಸಿದ್ರು ನಮಗೆ 1ನೇ ವಚನದಿಂದ ಓದ್ಬೇಕಾದ್ರೆ 3ನೇ ಅಧ್ಯಾಯ. ಗಣ್ಯರು ಈ ಕಾಲದಲ್ಲಿ ನೀವು ಹೇಗೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಅಮೆರಿಕನ್ ಪ್ರೆಸಿಡೆಂಟ್, ಹೌದಾ, ಯುರೋಪಿಯನ್ ಬ್ರಿಟನ್ ಪ್ರೈಮ್ ಮಿನಿಸ್ಟರ್, ಈ ತರ ಎಲ್ಲ ನಾವೇನು ಗಣ್ಯರನ್ನ ನೋಡ್ತಿದೀವಲ್ವಾ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ, ಅಗ್ರ ರಾಜ್ಯಗಳನ್ನ ಆಳುವಂತಹ ಅಧಿಕಾರಿಗಳನ್ನ ಏನ್ ನೋಡ್ತಿದೀವಿ ಪ್ರಪಂಚದಲ್ಲಿ, ಈ ರೀತಿಯಾಗಿರುವಂತಹ ಜನರೇ ಇವಾಗ ನೀವು 3ನೇ ಅಧ್ಯಾಯ 1ನೇ ವಚನದಲ್ಲಿ ಓದಂತಹ ಜನಪ್ರಿಯರೇ. ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಗಳು ಈಗ ಏನ್ ನೋಡ್ತಿದಿರೋ ನೀವು ಟಿವಿಗಳಲ್ಲಿ, ಆ ರೀತಿಯಾಗಿರುವಂತಹ ಗಣ್ಯರೇ ಈಗ ನೀವು 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಿರುವಂತಹ ಜನ. ಹೌದಾ? ಇನ್ನೊಂದ್ಸರಿ ಓದೋಣ, ಯಾರ್ಯಾರಿದಾರ ಗಣ್ಯರ ಲಿಸ್ಟ್ ಅಲ್ಲಿ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರುಷದಲ್ಲಿ. ಚಕ್ರವರ್ತಿ ಯಾರಂತೆ? ತಿಬೇರಿಯನು. ಓಕೆ, ಸೀಸರ್. ನೆಕ್ಸ್ಟ್, ಅವ್ರು ಫಸ್ಟ್ VIP ಆದ್ರೆ ಸೆಕೆಂಡ್ VIP ಯಾರು? ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು. ಸೆಕೆಂಡ್ VIP ಯಾರಿಲ್ಲಿ? ಪೊಂತ್ಯ ಪಿಲಾತನು ಏನಾಗಿದ್ರಂತೆ? ಯೂದಾಯಕ್ಕೆ ಅಧಿಪತಿ. ನೆಕ್ಸ್ಟ್ 3ನೇ VIP ಯಾರು? ಹೆರೋದನು ಗಲಿಲಾಯಕ್ಕೆ ಉಪರಾಜನು. ಇವ್ರು 3ನೇ VIP. ಓಕೆ, ನೆಕ್ಸ್ಟ್ ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಿಕೋನೀತಿಗೆ ಸೀಮೆಗಳಿಗೆ ಉಪರಾಜನು. 4ನೇವರ. ಓಕೆ, ಮುಂದೆ ಲೂಸನ್ಯನು ಅಬಿಲೇಯನಿಗೆ ಉಪರಾಜನು ಆಗಿರುವಲ್ಲಿ. ಇಲ್ಲಿಗೆ ಮುಗಿಲಿಲ್ಲ ಲಿಸ್ಟ್, ಇನ್ನೊಂದಿದೆಯಂತೆ. ಏನು? ಅನ್ನನು ಕಾಯಿಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ. 5-6 ಜನ VIP ಗಳನ್ನ ನೋಡಿದ್ವಾ? ನೆಕ್ಸ್ಟ್ ಇಲ್ಲೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮುಂದೆ. ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಇವ್ರು ವಾಸ ಮಾಡ್ತಿದ್ದಂತಹದ್ದು ಎಲ್ಲಿ? ಇಷ್ಟಕ್ಕೂ ಅಡವಿಯಲ್ಲ ಅಲ್ಲ, ಅಲ್ಲಿಗೆ ಹೋಯ್ತಂತೆ ದೇವರ ವಾಕ್ಯ. ಸಿಟಿಯಲ್ಲಿರುವಂತ ಇಷ್ಟು ಜನ VIP ಗಳನ್ನ ಬಿಟ್ಟು ಎಲ್ಲಿಗೆ ಹೋಯ್ತಂತೆ ದೇವರ ವಾಕ್ಯ? ಅಡವಿಯಲ್ಲಿದ್ದಂತಹ ಯೋಹಾನನ ಬಳಿಗೆ ಹೋಯ್ತಂತೆ. ಈಗ ನೀವ್ ಹೇಳಿ, ಸಿಟಿಯಲ್ಲಿ ಅರಮನೆಗಳಲ್ಲಿ ದೊಡ್ಡ ದೊಡ್ಡ ಪ್ಯಾಲೇಸ್ ಗಳಲ್ಲಿ ವಾಸ ಮಾಡ್ತಿರುವಂತಹ ಮೇಲೆ ಕಂಡಂತಹ ಎಲ್ಲಾ VIP ಗಳನ್ನ ಬಿಟ್ಟು ಯೋಹಾನನು ಕಾಡಲಿದ್ದಂತಹ ಯೋಹಾನನ ಬಳಿಗೆ ದೇವರ ವಾಕ್ಯ ಹುಡುಕೊಂಡು ಹೋಯ್ತು ಅಂತ ಹೇಳಿದ್ರೆ ಆ ಶ್ರೇಷ್ಠತೆ ಯಾರದು? ಯೋಹಾನನ ಪಾತ್ರ ಏನಾದ್ರು ಇದೆಯಾ ಅಲ್ಲಿ? ನಿಮಗೆ ಯೋಹಾನನ ಪಾತ್ರ ಏನಾದ್ರು ಕಾಣಿಸ್ತಿದ್ಯಾ ಅಲ್ಲಿ? ಯೋಹಾನನು ಲಕ್ಕಿ ಅಂತಾನೋ, ಯೋಹಾನನು ಕಷ್ಟಪಟ್ರು ಅಂತಾನೋ ದೇವರ ವಾಕ್ಯ ಯೋಹಾನನಿಗೆ ಸಿಕ್ತಾ? ಏನಕ್ಕೋಸ್ಕರ ಸಿಗ್ತದೆ? ತಗೊಂಡು ಬಂದಿರುವಂತವ್ರು ಯಾರು ದೇವರ ವಾಕ್ಯವನ್ನ ಯೋಹಾನನ ಹತ್ರ? ದೇವರು. ಇದು ನಮ್ಗೆ ಅರ್ಥ ಆಯ್ತಾ ಪ್ರಿಯರೇ? ಮೇಲೆ ಅಷ್ಟೊಂದ್ ಜನ VIP ಗಳಿದಾರಲ್ವಾ, ಅಷ್ಟೊಂದ್ ಜನ ರಾಜರಿದ್ದಾರೆ, ಉಪರಾಜರಿದ್ದಾರೆ, ಅಧಿಪತಿಗಳಿದ್ದಾರೆ, ಗವರ್ನರ್ಗಳಿದ್ದಾರೆ ಪಿಲಾತನ ರೀತಿಯಲ್ಲಿ. ಇವರನ್ನೆಲ್ಲ ಬಿಟ್ಟು ಯೋಹಾನನ ಹತ್ರ ಬಂತ ದೇವರ ವಾಕ್ಯ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಇದನ್ನ ಓದಿದ ನಂತರ ಇದನ್ನ ನಮ್ಮ ಜೀವನಕ್ಕೆ ನಾವು ಅಪ್ಲೈ ಮಾಡ್ಕೊಂಡು ನೋಡೋಣ. ನಾವು ದೇವರಲ್ಲಿ ಸತ್ಯವಾಕ್ಯ ತಿಳ್ಕೊಂಡಿದೀವ. ಇಷ್ಟಕ್ಕೂ ನಾವು ಸತ್ಯವಾಕ್ಯಕ್ಕೆ ನಡೆಸಲ್ಪಡ್ತಿದ್ದೇವಿ ಅಂತ ಹೇಳಿದ್ರೆ ಯಾರ ಅನುಗ್ರಹ? ನಮ್ಮ ಟ್ಯಾಲೆಂಟಾ? ಯೋಹಾನನ ಹತ್ರ ತಗೊಂಡ್ ಬರ್ಬೇಕಿತ್ತು ದೇವರ ವಾಕ್ಯ. ಯೋಹಾನನ್ಗೆ ಅದು ಸಿಕ್ಬೇಕು ಅಂದ್ರೆ ದೇವರು ಯೋಹಾನನ ಹತ್ರ ದೇವರ ವಾಕ್ಯವನ್ನ ತಗೊಂಡ್ಬಂದು ಇಡ್ಬೇಕಿತ್ತು. ನಾವು ದೇವರಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ತಗೊಂಡ್ ಬಂದವ್ರು ಯಾರು? ದೇವರ ವಾಕ್ಯವನ್ನ. ದೇವರು. ನಮ್ಮ ಘನತೆ ಇಲ್ಲ ಇದರಲ್ಲಿ, ನಮ್ಮ ಶ್ರೇಷ್ಠತೆ ಇಲ್ಲ. ನಾವು ಕಷ್ಟಪಡ್ತಿದೀವಿ, ನಾವು ಕಷ್ಟಪಟ್ಟಿದ್ದಕ್ಕೆ ತಿಳ್ಕೊಂಡಿದ್ದೀವಿ. ದೇವರು ತನ್ನ ವಾಕ್ಯವನ್ನು ನಮ್ಮ ಹತ್ತಿರಕ್ಕೆ ತಗೊಂಡ್ ಬಂದಿಟ್ರು. ಹೌದಾ? ಇನ್ಮೇಲೆ ಈ ತರ ಯೋಚನೆ ಮಾಡ್ತೀವ? ನಮಗ್ ನಿಜವಾಗ್ಲೂ ರಕ್ಷಣೆ ಭಾಗ್ಯ ತಂದ್ಕೊಡ್ಬೇಕಂದ್ರೆ ದೇವರು ಪಟ್ಟಂತ ಕಷ್ಟ ಎಷ್ಟು ಅಂದ್ರೆ ಇಷ್ಟು. ಅಷ್ಟು ಜನರನ್ನ ಪಕ್ಕಕ್ಕೆ ತಳ್ಳಿ ತಗೊಂಡೋಗಿ ಅಲ್ಲಿ ಕೊಡ್ಬೇಕಿತ್ತ ಯೋಹಾನನಿಗೆ, ಕಾಡಲ್ಲಿರುವಂತ ಯೋಹಾನನಿಗೆ ವಾಕ್ಯವನ್ನ. ನೆಕ್ಸ್ಟ್ ಇನ್ನೊಂದು ವಾಕ್ಯವನ್ನ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಹೌದು, ಯಾರಾದ್ರೂ ಒಬ್ರು
ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಮುಂದೆ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಏನ್ ಅರ್ಥ ಆಯ್ತು ಪ್ರಿಯರೇ ಈ ವಚನದಲ್ಲಿ ನಮಗೆ? ದೇವರ ಸೆಲೆಕ್ಷನ್. ನಾವೆಲ್ಲರೂ ಸತ್ಯವಾಕ್ಯವನ್ನ ತಿಳ್ಕೊಳ್ತಿದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ? ದೇವರ. ಹೌದು. ಯಾರ್ಯಾರು ಇದ್ರಂತೆ ನಮ್ಮ ಕಾಂಪಿಟೇಷನ್ ಅಲ್ಲಿ? ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನಿಮ್ಮಲ್ಲಿ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ಹೌದಲ್ವಾ? ನಮಗಿಂತ ಓದಿರುವಂತವ್ರು ಪ್ರಪಂಚದಲ್ಲಿದ್ದಾರೆ, ನಮಗಿಂತ ತಿಳ್ಕೊಂಡಿರುವಂತವ್ರು ಪ್ರಪಂಚದಲ್ಲಿದ್ದಾರೆ, ನಮಗಿಂತ ರಿಸರ್ಚ್ ಮಾಡಿರುವಂತ ಸೈಂಟಿಸ್ಟ್ ಗಳು ಪ್ರಪಂಚದಲ್ಲಿದ್ದಾರೆ. ಅಷ್ಟು ಜನ ಇದ್ರು. ಆಕ್ಸ್ಫರ್ಡ್ ಅಲ್ಲಿ, ಅಲ್ಲಿ ಇಲ್ಲಿ ಹಾರ್ವರ್ಡ್ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಅವರನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತೆ ದೇವರು? ಅವ್ರಿಗಿಂತ ಜ್ಞಾನ ಯಾರು ಕಮ್ಮಿ ಇದೆ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತೆ. ಹೌದಾ? ಮೊಟ್ಟ ಮೊದಲನೇ ವಚನದಲ್ಲಿ ನೀವ್ ನೋಡಿದ್ರಿ ಏನಂತ? ಕಾಡಲ್ಲಿರುವಂತಹ ಯೋಹಾನನ ಬಳಿಗೆ ತಗೊಂಡ್ ಬಂದ್ರು ದೇವರ ವಾಕ್ಯವನ್ನ ದೇವ್ರು ಅಂತ. ಇಲ್ಲಿ ಏನ್ ನೋಡ್ತಿದೀವಿ? ಬೇರೆಯವರ ಶ್ರೇಷ್ಠತೆಯನ್ನ ನಮ್ಮ ಶ್ರೇಷ್ಠತೆಯನ್ನ ಲೋಕದ ಪ್ರಕಾರ ಹೋಲಿಸಿ ನೋಡ್ತಿದ್ದಾರೆ. ಅವ್ರು ಅಷ್ಟೊಂದು ಶ್ರೇಷ್ಠರಾಗಿದಾರಲ್ವಾ? ಅವ್ರ ಹತ್ರ ಹೋಗದೆ ನಮ್ಮ ಹತ್ರ ಬಂತ ದೇವ್ರ ವಾಕ್ಯ. ಈ ಪ್ರಸಂಗ ಗೊತ್ತಾದ್ಮೇಲೆ ನಾವ್ ಎಷ್ಟು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ, ಎಷ್ಟು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ, ನಿಜವಾಗ್ಲು ನಮಗಿಂತ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರದಲ್ಲೂ ನಮಗಿಂತ ಚೆನ್ನಾಗಿರುವಂತವ್ರು, ಚೆನ್ನಾಗ್ ಕಾಣುವಂತವ್ರು, ಚೆನ್ನಾಗ್ ವಿದ್ಯಾಭ್ಯಾಸ ಮಾಡಿರುವಂತವ್ರು, ಚೆನ್ನಾಗ್ ಹಣ ಇರುವಂತವ್ರು, ಅಷ್ಟೊಂದ್ ಜನ ಇದ್ರು ತಂದೆ, ಅಧಿಕಾರ ಇರುವಂತವ್ರು, ಇಷ್ಟೊಂದ್ ಜನ ಇದ್ರು. ನನ್ನ ಹತ್ರ ತಗೊಂಡ್ ಬರ್ತಿದ್ಯಾ ಪ್ರತಿ ಸಾರಿನೂ ದೇವರ ವಾಕ್ಯವನ್ನ? ನನ್ನ ಹತ್ರ ತಗೊಂಡ್ ಬಂದ ದೇವರ ವಾಕ್ಯವನ್ನ ಎಷ್ಟು ಸಂತೋಷ ಪಡ್ಬೇಕು, ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು ದೇವರಿಗೆ ಅಂತ ಹೇಳಿದ್ರೆ. ಮತ್ತೆ ಇದನ್ನ ನೆನೆಸ್ಕೊಂಡು ಪ್ರತಿದಿನ ನಮ್ಮ ಪ್ರಾರ್ಥನೆಗಳಲ್ಲಿ ಸ್ತೋತ್ರ ಮಾಡ್ಬೇಕು. ಭಕ್ತರು ಇದನ್ನ ಮಾಡಿದ್ರು. ಒಂದ್ಸರಿ ಅದನ್ನ ಮುಂದೆ ನೋಡೋಣ. ಈಗ ತೆಗೆದಿಟ್ಕೊಂಡಿರುವಂತಹ ವಚನವನ್ನ ಇನ್ನೊಂದ್ಸರಿ ಓದೋಣ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಹೌದಲ್ಲ? ಆಗಾಗ ಸಂದೇಶಗಳನ್ನ ಆಲೋಚನೆ ಮಾಡ್ಬೇಕಾದ್ರೆ ವಿಜ್ಞಾನದ ಬಗ್ಗೆನೋ ಅಥವಾ ಈ ಲಾಸ್ ಆಂಜಲಸ್ಗೆ ರೀಸೆಂಟ್ ಆಗಿ ಏನ್ ಸಂಭವಿಸ್ತು ಅದ್ರ ಬಗ್ಗೆನೋ ಆಲೋಚನೆ ಮಾಡ್ಬೇಕಾದ್ರೆ ನಾವ್ ಅದನ್ನೆಲ್ಲ ಆಲೋಚನೆ ಮಾಡ್ತೀವಿ. ನಿಜಾನ? ನೀವ್ ಅಷ್ಟು ಓದಿದ್ರು ಬೆಂಕಿ ಆರಿಸ್ಕೊಳಕ್ ಆಗಿಲ್ವಾ ಅಂತ ನಾವ್ ಆಲೋಚನೆ ಮಾಡಿ ಮಾತಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ ಪ್ರಸಂಗದಲ್ಲಿ ಅದಕ್ಕೆ ಅರ್ಥ ಏನು? ಅಲ್ಲಿರುವಂತವರೆಲ್ಲ ಜ್ಞಾನಿಗಳೇ, ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನಿಗಳೇ. ಲಾಸ್ ಆಂಜಲಸ್ ಸಿಟಿಯಲ್ಲಿ ಇರುವಂತವರೆಲ್ಲ ಅಲ್ಲಿ ಜ್ಞಾನಿಗಳಿದ್ರು. ಆ ಜ್ಞಾನಿಗಳ ಬಗ್ಗೆ ಯಾರು ಮಾತಾಡ್ಕೊಳ್ತಿದೀವಿ? ನಮಗ್ ಅಷ್ಟೊಂದು ಲೋಕದ ವಿದ್ಯಾಭ್ಯಾಸ ಇಲ್ಲ ಅಲ್ವಾ? ಹೌದಾ? ನಮ್ಮೆಲ್ಲರಿಗೂ ಆದ್ರೂ ಅವರ ಬಗ್ಗೆ ಮಾತಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಕಮ್ಮಿ ಜ್ಞಾನ ಇರುವಂತಹ ನಮ್ಮನ್ನ ದೇವರು ಆರಿಸ್ಕೊಂಡಿದಾರಂತೆ. ಏನಕ್ಕೋಸ್ಕರ? ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಹೆಚ್ಚು ಜ್ಞಾನ ಇದ್ರು ಅವರನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರ ಯಾರನ್ನ ಆರಿಸ್ಕೊಂಡಿದಾರಂತೆ? ನಮ್ಮನ್ನ. ಅದೇ ಈಗ ನೀವು ಓದಂತಹ ಮಾತಲ್ಲಿರುವಂತ ಅರ್ಥ. ನಮ್ಮಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಜ್ಞಾನಿಗಳಿಲ್ಲ, ಅಧಿಕಾರಿಗಳಿಲ್ಲ, ಹೌದಾ, ವಿದ್ಯೆ ಇಲ್ಲ. ಆದ್ರೂ ದೇವರು ತನ್ನ ವಾಕ್ಯವನ್ನ ನಮ್ಮ ಹತ್ರಕ್ಕೆ ತಗೊಂಬಂದಂತೆ. ಹೌದಲ್ವಾ? ಈಗ ಏನ್ ಅನ್ನಿಸ್ತಿದೆ ನಿಮಗೆ? ನಾವ್ ವಾಕ್ಯವನ್ನ ನಾವು ಹುಡುಕುದ್ವಾ? ನಾವು ಪರಿಶೋಧನೆ ಮಾಡಿದ್ವಾ? ನಾವು ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನಗಳು ಹೇಗಾಗೋಗಿರ್ಬೇಕು ಗೊತ್ತಾ ಪ್ರಿಯರೇ? ನಾವು ಅನ್ನುವಂಥವ್ರು ಇಲ್ವೇ ಇಲ್ಲ. ನಮ್ಮ ಜೀವನದಲ್ಲಿ ಸರ್ವವೂ ಪೋಷಿಸ್ತಿರುವಂತಹದ್ದು, ನಮ್ಮನ್ನ ಬದುಕಿಸ್ತಿರುವಂತಹದ್ದು ಸಂಪೂರ್ಣವಾಗಿ ದೇವರೇ. ನಮ್ಮ ಟ್ಯಾಲೆಂಟ್ ಅನ್ನುವಂತಹದ್ದು ಅಥವಾ ನಮ್ಮ ಟ್ಯಾಲೆಂಟ್ ಇಂದ ನಮಗೆ ವಾಕ್ಯ ಸಿಕ್ತು ಅಂತಾನೋ, ನಾವ್ ಕಷ್ಟಪಟ್ಟಿದ್ದಕ್ಕೆ ವಾಕ್ಯ ಸಿಕ್ತು ಅಂತಾನೋ, ನಾವು ಹುಡುಕಿದ್ದಕ್ಕೆ ವಾಕ್ಯ ಸಿಕ್ತು. ಸಾಕಷ್ಟು ಜನ ಪ್ರಪಂಚದಲ್ಲಿ ಹುಡುಕ್ತಿದ್ದಾರೆ ಬೇರೆ ರೀತಿಯಲ್ಲಿ. ತಿಳಿಸ್ಕೊಡ್ತಿಲ್ಲ ದೇವರು. ತನ್ನ ಚಿತ್ತ ಇರುವಂತವರನ್ನ ತಾನು ಆರಿಸ್ಕೊಂಡು, ಹೌದಾ, ತಾನು ಸೆಲೆಕ್ಟ್ ಮಾಡ್ಕೊಂಡು ಅವರ ಹತ್ರ ಮಾತ್ರ ದೇವರ ವಾಕ್ಯವನ್ನ ತಗೊಂಡು ಹೋಗ್ತಿದ್ದಾರೆ. ಅವರ ಹೃದಯಗಳಲ್ಲಿ ಮಾತ್ರ ದೇವರು ಕೆಲಸ ಮಾಡ್ತಿದ್ದಾರೆ. ಈ ಸತ್ಯನೂ ನಮಗ್ ಗೊತ್ತಲ್ವಾ? ಈ ಎಕ್ಸಾಂಪಲ್ ಅನ್ನ ಮುಂಚೆ ಒಂದ್ಸರಿ ಆಲೋಚನೆ ಮಾಡಿ ನೋಡಿದ್ವಿ. ಏನು? ಬೋಧನೆಯನ್ನ ಯಾರ್ಯಾರು ಮಾಡ್ತಾರೋ ನಿಮ್ಗೆ ಅನ್ಸಿರ್ಬೇಕಲ್ವಾ? ಯಾವಾಗ್ಲಾದ್ರು ಬರ್ತಾರಲ್ವಾ ಎಲ್ರೂ ಸಹ ಸೇವಕರು ಗೂಗಲ್ ಮೀಟ್ ಅಲ್ಲಿ. ಈ ಸೇವಕರು ವಾಕ್ಯ ಎಷ್ಟೊಂದ್ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬೊಬ್ಬ ಸೇವಕರು ಸಹ ವಾಕ್ಯವನ್ನ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಕುಟುಂಬಗಳಲ್ಲಿ ಯಾರ್ಯಾರಿದಾರೋ ಕುಟುಂಬ ಸದಸ್ಯರು ಅವರು ತುಂಬಾ ಲಕ್ಕಿ ಆಗಿರ್ಬೇಕು ಅಂತ ನಿಮ್ಗೆ ಅನ್ಸಿರ್ಬೇಕಲ್ವಾ? ಹೌದಲ್ವಾ? ನಾವು ಸಹ ಯಾರಾದ್ರೂ ದೊಡ್ಡ ದೈವ ಸೇವಕರನ್ನ ನೋಡಿದಾಗ ನಮ್ಮ ಹೃದಯದಲ್ಲಿ ನಾರ್ಮಲ್ ಆಗಿ ಯಾವ ಒಪಿನಿಯನ್ ಬರುತ್ತೆ?
ಈ ದೈವ ಸೇವಕರ ಕುಟುಂಬದಲ್ಲಿರ್ತಾರಲ್ವಾ, ಅವ್ರು ನಿಜವಾಗ್ಲೂ ತುಂಬಾ ಅದೃಷ್ಟವಂತರು. ಈ ಕುಟುಂಬದಲ್ಲಿರುವಂತವ್ರಿಗೆ ಏನಕ್ಕೋಸ್ಕರ ಅದೃಷ್ಟವಂತರು? ದೈವ ಸೇವಕರ ಕುಟುಂಬದಲ್ಲಿರುವಂತವ್ರು ಏನಕ್ಕೋಸ್ಕರ ಅದೃಷ್ಟವಂತರು? ಹ್ಮ್ ಯಾಕೆಂದ್ರೆ ಇವ್ರಿಗೆ ಯಾವಾಗ್ಲೂ ವಾಕ್ಯ ಸಿಗ್ತಾನೆ ಇರುತ್ತಲ್ವಾ, ಅವ್ರ ಜೊತೆಲೇ ಇರುವಂತಹ ಚಾನ್ಸ್ ಇದೆ. ಹೌದಲ್ವಾ? ಏನಾದ್ರು ಡೌಟ್ ಇದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಈಸಿಯಾಗಿ ಜಾಸ್ತಿ ಹೆಚ್ಚಾದ ಉನ್ನತವಾಗಿರುವಂತಹ ಜ್ಞಾನ ಸಿಗ್ತಿರುತ್ತೆ ಅಂತ ನಿಮಗೆ ಅನ್ಸಿರ್ಬೇಕಲ್ವಾ? ಹ್ಮ್ ಇವರು ದೈವ ಸೇವಕರ ಕುಟುಂಬದಲ್ಲಿರುವಂತವ್ರು ಎಲ್ಲರೂ ಸಹ ರಕ್ಷಣೆ ಮಾರ್ಗದಲ್ಲಿ ಇರ್ತಾರೆ ಅಂತ ಅನ್ಸಿರ್ಬೇಕಲ್ವಾ? ಇಲ್ಲಿ ವಿಚಿತ್ರ ಏನ್ ಗೊತ್ತಾ, ಪ್ರತಿಯೊಬ್ಬೊಬ್ಬ ದೈವ ಸೇವಕರ ಕುಟುಂಬದಲ್ಲೂ ಸಹ, ಅಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯನ್ನ ಕನ್ಸಿಡರ್ ಮಾಡಿದಾಗ, ಜಾಯಿಂಟ್ ಫ್ಯಾಮಿಲಿ ಬಂಧು ಬಳಗವನ್ನೆಲ್ಲ ಜೊತೆ ಕನ್ಸಿಡರ್ ಮಾಡಿದಾಗ, ಪ್ರತಿ ಕುಟುಂಬದಲ್ಲೂ ಸಹ ರಕ್ಷಣೆ ಮಾರ್ಗಕ್ಕೆ ಬರದೇ ಇರುವಂತವ್ರು ಇದ್ದೇ ಇರ್ತಾರೆ. ಗೊತ್ತಾ ನಮಗೆ? ಪ್ರತಿ ದೈವ ಸೇವಕರ ಕುಟುಂಬದಲ್ಲಿ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯನ್ನ ಕನ್ಸಿಡರ್ ಮಾಡಿದ್ರೆ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಆಗಿ ಅವರ ಸಂಬಂಧಿಕರನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಯಾರಿರ್ತಾರೆ? ರಕ್ಷಣೆ ಮಾರ್ಗದಲ್ಲಿ ಬರದೇ ಇರುವಂತವ್ರು ಇರ್ತಾರ, ಇದ್ದೇ ಇರ್ತಾರೆ. ಹೌದಾ? ಏನ್ ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ದೈವ ಸೇವಕರು ಅಷ್ಟ್ ಚೆನ್ನಾಗಿ ಬೋಧನೆ ಮಾಡೋದ್ರಿಂದ ನಾವು ಕೇಳಿ ಮಾರ್ಪಟ್ಟಿದ್ದೀವಿ ಬಿಟ್ರೆ, ಅವರ ಕುಟುಂಬದಲ್ಲಿ ಇನ್ನು ಯಾರಿದ್ದಾರೆ? ಮಾರ್ಪಡದೇ ಇರುವಂತಹ ಅವಿಶ್ವಾಸಿಗಳು ಇದ್ದಾರೆ. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಹ್ಮ್ ದೈವ ಸೇವಕರು ಬೋಧನೆ ಮಾಡುವಂತಹ ಬೋಧನೆಯಿಂದ ಅದನ್ನ ಕೇಳಿ ನಾವು ಮಾರ್ಪಟ್ಟಿದ್ದೀವಿ. ಅವರ ಬಾಯಿಂದ ಬರುವಂತಹ ದೇವರ ಮಾತನ್ನ ಕೇಳಿ ನಾವು ಮಾರ್ಪಟ್ಟಿದ್ದೀವಿ. ಯಾರು ಮಾರ್ಪಟ್ಟಿಲ್ಲ ಇನ್ನು? ಯಾರು ಮಾರ್ಪಟ್ಟಿಲ್ಲ? ಅವರ ಕುಟುಂಬದಲ್ಲಿ ಇದಾರಲ್ವಾ ಸಂಬಂಧಿಕರು, ಬಂಧು ಬಳಗ, ಅವರೇ ಮಾರ್ಪಟ್ಟಿರೋದಿಲ್ಲ. ನಿಜನ? ನಮ್ಮ ಕುಟುಂಬದಲ್ಲೂ ನಮ್ಮ ಬಂಧು ಬಳಗ ಸಂಬಂಧಿಕರನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಷ್ಟೋ ಜನ ಇದಾರೆ ಮಾರ್ಪಡದೇ ಇರುವಂತವ್ರು. ಅವರೇ ಇನ್ನೂ ಮಾರ್ಪಟ್ಟಿಲ್ಲ. ಹೌದಾ? ನಮ್ಗೇನ್ ಅರ್ಥ ಆಗ್ತದೆ ಇದರಿಂದ? ಹ್ಮ್ ಇಲ್ಲಿ ದೇವರ ವಾಕ್ಯವನ್ನ ಕೇಳಿ ಮುಂದೆ ಬಂದಿದೀವಿ ಅಂತ ಹೇಳಿದ್ರೆ ಅದು ಮತ್ತೆ ನಮ್ಮ ಶ್ರೇಷ್ಠತೆ ಅಲ್ಲ. ಮಾರ್ಪಟ್ಟಿದ್ದೀವಿ ಅಂತ ಹೇಳಿದ್ರೆ ಮಾರ್ಪಟ್ಟಿರುವಂತಹ ನಮ್ಮ ಶ್ರೇಷ್ಠತೆ ಅಲ್ಲ. ನಮ್ಮ ಹೃದಯದಲ್ಲಿ ಮಾರ್ಪಡುವಂತೆ ಕೆಲಸ ಮಾಡಿದ್ರಲ್ವಾ, ಅದು ದೇವರು. ಹೌದಲ್ವಾ? ಯಾಕೆಂದ್ರೆ ಅದೇ ದೈವ ಸೇವಕರು ನಿಂತು ಒಂದಷ್ಟು ಜನಕ್ಕೆ ವಾಕ್ಯ ಹೇಳಿದ್ರು. ವಾಕ್ಯ ಹೇಳಿದಾಗ ಸಭೆಯಲ್ಲಿರುವಂತವ್ರು ಒಂದಷ್ಟು ಜನ ಮಾರ್ಪಟ್ಟಿದ್ದಾರೆ. ಹೌದಾ? ತಮ್ಮ ಕುಟುಂಬಗಳಲ್ಲಿರುವಂತವ್ರು ಮಾರ್ಪಟ್ಟಿಲ್ಲ ಅಂತ ಹೇಳಿದ್ರೆ, ಬಂಧು ಬಳಗದಲ್ಲಿರುವಂತವ್ರು ಮಾರ್ಪಟ್ಟಿಲ್ಲ ಅಂದ್ರೆ, ಆ ದೈವ ಸೇವಕರು ವಾಕ್ಯ ಹೇಳ್ಬೇಕಾದ್ರೆ ಹಂಗೆ ಹೇಳಿರ್ತಾರೆ. ಹೌದಾ? ನಿಜನಾ ಇಲ್ವಾ? ಹಂಗೆ ಹೇಳಿರ್ತಾರೆ. ಸಭೆಯಲ್ಲಿ ಹೆಂಗ್ ಹೇಳ್ತಿದ್ರು, ಮೀಟಿಂಗ್ ಗಳಲ್ಲಿ ಹೆಂಗ್ ಹೇಳ್ತಿದ್ರು, ಅದೇ ತರ ತಮ್ಮ ಕುಟುಂಬದಲ್ಲಿರುವಂತವ್ರಿಗೂ ಹೇಳಿರ್ತಾರೆ, ಬಂಧು ಬಳಗಕ್ಕೆ. ಹೌದಾ? ಸಭೆಯಲ್ಲಿರುವಂತವ್ರು ಮಾರ್ಪಟ್ಟಿದ್ದಾರೆ, ಮೀಟಿಂಗ್ ಅಟೆಂಡ್ ಆಗಿರುವಂತವ್ರು ಮಾರ್ಪಟ್ಟಿದ್ದಾರೆ, ಆದ್ರೆ ಬಂಧು ಬಳಗ ಮಾರ್ಪಟ್ಟಿಲ್ಲ ಅಂತ ಹೇಳಿದ್ರೆ ಅದು ಕಾರಣ ಏನು? ಸಭೆಯಲ್ಲಿರುವಂತವರಾಗಿ ನಾವೆಲ್ಲರೂ ಮಾರ್ಪಟ್ಟಿದೀವಿ ಅಂತ ಹೇಳಿದ್ರೆ ಅದು ಕಾರಣ ದೇವರು ನಮ್ಮ ಮನಸ್ಸಿನಲ್ಲಿ ಸ್ಪೆಷಲ್ ಆಗಿ ಏನೋ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿಲ್ಲ? ಸ್ಪೆಷಲ್ ಆಗಿ ನಮಗ್ ಬೇಕಾಗಿರುವಾಗೆ ಆ ಸಮಯದಲ್ಲೇ ವಾಕ್ಯವನ್ನು ಕೊಟ್ಟಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿಲ್ಲ? ಹ್ಮ್ ತುಂಬಾ ಜನರಿಗೆ ಇನ್ನೊಂದು ಕ್ವಾಲಿಟಿ ಇರುತ್ತೆ ಪ್ರಿಯರೇ, ಅವ್ರಿಗೆ ಬೇಕಾಗಿರುವಾಗೆ ವಾಕ್ಯ ಸಿಕ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಸ್ವೀಕಾರ ಮಾಡೋದಿಲ್ಲ. ಚೆನ್ನಾಗಿದ್ರು ಅಂತ ಅನ್ಕೊಳ್ಳಿ, ಸುಖವಾಗಿ ಆರೋಗ್ಯವಾಗಿ ಓಡಾಡ್ಕೊಂಡು ಹಣ ಇದೆ, ಎಲ್ಲ ಇದೆ, ಆರಾಮಾಗಿದ್ರು ಅಂತ ಅನ್ಕೊಳ್ಳಿ. ಆ ಸಮಯದಲ್ಲಿ ವಾಕ್ಯ ಬಂದ್ರೆ ಅವ್ರು ಕೇಳೋದಿಲ್ಲ. ಇವಾಗ ಯಾರು ಕೇಳ್ತಾರೆ? ನನ್ಗೆ ಎಲ್ಲ ಇದೆ ನನ್ನ ಜೀವನದಲ್ಲಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಂತಾರೆ. ಯಾವಾಗ ತರ್ಬೇಕು ಇವ್ರ ಹತ್ರ ವಾಕ್ಯ? ಇವ್ರು ನೀಟಾಗಿ ಹಾಸ್ಪಿಟಲ್ ಅಲ್ಲಿ ಮಲಗಿಸಿ ಒಂದ್ ವಾರ ರೆಸ್ಟ್ ಕೊಟ್ಟು, ಅಥವಾ ಅಥವಾ ಒಂದಷ್ಟು ಕಷ್ಟವನ್ನ ತರಿಸಿ, ಜೀವನದಲ್ಲಿ ಒಂದಷ್ಟು ಬಾಧೆಯನ್ನ ತರಿಸಿ, ಅಥವಾ ಇವರ ಮನಸ್ಸಿಗೆ ಎಂತ ಭಾವನೆ ತಟ್ಟಬೇಕು ಅಂತ ಹೇಳಿದ್ರೆ, ಈ ಲೋಕ ಏನೂ ಇಲ್ಲ, ಈ ಮನುಷ್ಯರು ನನಗ್ ಬೇಡ ಅಂತ ಕೂತಿರ್ತಾರಲ್ವಾ, ಆ ಸಮಯದಲ್ಲಿ ದೇವ್ರ ವಾಕ್ಯವನ್ನ ತಗೊಂಡ್ಬರ್ಬೇಕು. ಆವಾಗ ದೇವ್ರು ಇವ್ರ ಮನಸ್ಸಲ್ಲಿ ಕೆಲಸ ಮಾಡ್ಬೇಕು. ಆವಾಗ ಮಾರ್ಪಡ್ತಾರೆ ಸ್ವಲ್ಪ ಜನ. ಹೌದಾ? ಆದ್ರೆ ಸಿಚುವೇಶನ್ಗೆ ತಕ್ಕಂತೆ ಯಾವ ಸಿಚುವೇಶನ್ಗೆ ಯಾವ ಮನುಷ್ಯನ ಹತ್ರ ವಾಕ್ಯವನ್ನ ತಗೊಂಡು ಹೋಗ್ಬೇಕು, ಯಾವಾಗ ಹತ್ರ ತಗೊಂಡು ಹೋಗ್ಬೇಕು, ಯಾವಾಗ ಹತ್ರ ತಗೊಂಡು ಹೋದ್ರೆ ಇವ್ರು ತಿರಸ್ಕಾರ ಮಾಡ್ತಾರೆ, ಯಾವಾಗ ಹತ್ರ ತಗೊಂಡು ಹೋದ್ರೆ ಇವ್ರು ಅಕ್ಸೆಪ್ಟ್ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಇದನ್ನೆಲ್ಲ ಪ್ಲಾನ್ ಮಾಡಿ ಹತ್ರ ತಗೊಂಡ್ ಬಂದವ್ರು ಯಾರಂತೆ? ವಾಕ್ಯವನ್ನ ದೇವರು. ನಮ್ ಮನಸ್ಸಲ್ಲಿ ದೇವ್ರು ಕ್ರಿಯೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವ್ ಇರ್ತಿರ್ಲಿಲ್ಲ ಪ್ರಿಯರೇ ಇಷ್ಟಕ್ಕೂ. ಹೌದಲ್ವಾ? ನಮ್ ಮನಸ್ಸಲ್ಲೆಲ್ಲ ನಾವ್ ಕೇಳ್ತಿದೀವಲ್ವಾ ಇಷ್ಟು ಜನ, ನಮ್ ಮನಸ್ಸಲ್ಲಿ ದೇವರು ಕ್ರಿಯೆ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಇಷ್ಟು ಜನ ನಿಜವಾಗ್ಲೂ ಸತ್ಯ ಸುವಾರ್ತೆಯ ಕಡೆ ಬರ್ತಾ ಇದ್ವಾ? ಇಲ್ಲ. ಇದನ್ನ ಸಾಕಷ್ಟು ಸರಿ ಮಾತಾಡಿದೀವಲ್ವಾ? ಒಂದು ಮೀಟಿಂಗ್ ಅಲ್ಲಿ ದೈವ ಸೇವಕರು ನಿಂತು ಮಾತಾಡ್ತಿರ್ಬೇಕಾದ್ರೆ ನಾವೆಲ್ಲರೂ ಮೀಟಿಂಗ್ ಗಳಿಂದ ಪ್ರಸಂಗಗಳನ್ನ ಕೇಳಿ ಬಂದಂತವ್ರೆ ಅಲ್ವಾ? ಒಂದು ಮೀಟಿಂಗ್ ಅಲ್ಲಿ ದೈವ ಸೇವಕರು ನಿಂತು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ನೀವ್ ಯಾವ ಮೀಟಿಂಗ್ ಬಂದು ಮಾರ್ಪಟ್ರು, ನೀವ್ ಯಾವ ಪ್ರೇಯರ್ ಮೀಟಿಂಗ್ ಬಂದು ಮಾರ್ಪಟ್ರು, ನಿಮ್ಮ ಜೊತೆ ಸಾಕಷ್ಟು ಜನ ಇದ್ರ ಇಲ್ವಾ ಮೀಟಿಂಗ್ ಅಲ್ಲಿ? ನೀವು ಒಬ್ರೇ ಕೂತಿದ್ರ ಮೀಟಿಂಗ್ ಅಲ್ಲಿ? ಅಥವಾ ಯಾವ್ದೋ ಯೂಟ್ಯೂಬ್ ಅಲ್ಲಿ ಒಂದು ಪ್ರಸಂಗವನ್ನು ನೋಡಿ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಆ ಯೂಟ್ಯೂಬ್ ಪ್ರಸಂಗ ನಿಮ್ ಒಬ್ಬರಿಗೆ ಬಂತ ಲಿಂಕ್, ಎಷ್ಟ್ ಜನಕ್ ಬಂತು? ಎಷ್ಟ್ ಜನ ನೋಡಿರ್ತಾರೆ? 2,000 ಜನ, 1,000 ಜನ, 1,500 ಜನ ನೋಡಿರ್ತಾರ? ಅಷ್ಟು ಜನ ಬರ್ತಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಅಷ್ಟು ಜನ ಕೇಳ್ತಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಅದರಲ್ಲಿ ನೀವೇ ಆರಿಸಲ್ಪಟ್ಟಂತವರು. ದೇವರು ಕೆಲಸ ಮಾಡಿದ್ದು ನಿಮ್ಮ ಮನಸ್ಸಿನಲ್ಲೇ.
ದೇವರು ಇಷ್ಟಪಟ್ಟು ವಾಕ್ಯವನ್ನು ಹತ್ರಕ್ಕೆ ತಗೊಂಡ್ಬಂದಿದ್ದು ನಿಮ್ಮ ಜೀವನದಲ್ಲೇ. ನಮಗ ಅರ್ಥ ಆಗ್ತಿದ್ಯಾ? ಇನ್ನ ನಮಗೆ ಇದೆಂತ ದೊಡ್ಡ ಭಾಗ್ಯ ಅಂತ ಹೇಳಿ ನಾವು ಕುತ್ಕೊಂಡು ಊಹೆ ಮಾಡ್ಕೋಬೇಕು. ಹೌದಲ್ವಾ ತಂದೆ? ಅಷ್ಟು ಜನ ಕೇಳಿದ್ರು ಅಷ್ಟು ಜನ ಮಾರ್ಪಟ್ಟಿಲ್ಲ, ನಾನ್ ಮಾತ್ರ ಮಾರ್ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ಮತ್ತೆ ನಾನು ಸ್ಪೆಷಲ್ ಆಗಿ ಮಾಡದಂತಹದ್ದಂತೂ ಏನೂ ಇಲ್ಲ. ನೀನ್ ನನ್ನ ಹತ್ರಕ್ಕೆ ವಾಕ್ಯವನ್ನ ತಗೊಂಬಂದೆ. ಒಂದು ದಿನಕ್ಕೆ ಯೋಹಾನ್ ತಗೊಂಬಂದಲ್ವಾ, ಅದೇ ರೀತಿಯಲ್ಲಿ ನನ್ನ ಹತ್ತಿರಕ್ಕೆ ನೀನು ವಾಕ್ಯವನ್ನ ತಗೊಂಡ್ ಬಂದೆ. ಅದಕ್ಕೋಸ್ಕರ ನಿಮ್ ಕೃತಜ್ಞತೆಗಳು. ಆ ತರ ಯೋಚನೆ ಮಾಡ್ಬೇಕು ಕ್ರೈಸ್ತರಾದ ನಂತರ. ಹೌದಾ? ಈ ಕೆಲಸವನ್ನ ಇನ್ ಮುಂದೆ ಮಾಡ್ತೀವ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನವನ್ನು ಓದೋಣ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. 10,000 ಜನ ಅಂತ ಪ್ರಿಯರೇ. ಪ್ರಸಂಗ ಮಾಡಿದ್ ಯಾರು ಇಲ್ಲಿ ಇಷ್ಟಕ್ಕೂ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನದಲ್ಲಿ ಪೇತ್ರನು. ಹೌದಲ್ವಾ? ಪೇತ್ರನು. ಅವ್ರು ಪ್ರಸಂಗ ಮಾಡ್ಬೇಕಾದ್ರೆ ಎಷ್ಟು ಜನ ಮಾರ್ಪಟ್ಟು ಬಂದ್ರಂತೆ? ರಕ್ಷಣೆ ಮಾರ್ಗದಲ್ಲಿ ದೀಕ್ಷಾ ಸ್ನಾನ ತಗೊಂಡ್ರಂತೆ 3,000 ಜನ. 3,000 ಜನನ? ಪೇತ್ರನು ಪ್ರತಿ ಸರಿ ಪ್ರಸಂಗ ಮಾಡಿದ್ರು 3,000 ಜನ ದೀಕ್ಷಾ ಸ್ನಾನ ತಗೊಂಡ್ರ, ಅಥವಾ ಇದೊಂದ್ಸರಿ ಮಾತ್ರ ತಗೊಂಡ್ರ? ಪ್ರತಿ ಸಾರಿನೂ 3,000 ಜನ ತಗೊಂಡ್ರ? ಅವ್ರು ಯಾವಾಗ ಪ್ರಸಂಗ, ಎಷ್ಟು ಪ್ರಸಂಗ ಮಾಡಿರ್ತಾರೆ ತಮ್ಮ ಜೀವನದಲ್ಲಿ? ಸಾಕಷ್ಟು ಪ್ರಸಂಗ ಮಾಡಿರ್ತಾರೆ. ಅಷ್ಟು ಪ್ರಸಂಗ ಮಾಡ್ಬೇಕಾದ್ರೆ ಪ್ರತಿ ಸಾರಿನೂ 3,000 ಜನ ಬಂದು ದೀಕ್ಷಾ ಸ್ನಾನ ತಗೊಂಡ್ರ? ಇಲ್ಲ. ಅಂದ್ರೆ ಇಲ್ಲಿ 3,000 ಜನ ದೀಕ್ಷಾ ಸ್ನಾನ ತಗೊಂಡ್ರು ಅಂತ ನಾನು ಇದನ್ನ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದೇವರ ಮಾತನ್ನ ಯಾರಾದ್ರೂ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಮಾತನ್ನ ಯಾರಾದ್ರೂ ಇನ್ನೊಬ್ರು ಕೇಳ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅದೇ ಮಾತನ್ನ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಗೊತ್ತಾ ಸ್ಪೆಷಾಲಿಟಿ? ನೀವಿಬ್ಬರನ್ನ ಕೂರ್ಸಿದ್ರೆ ಅದರಲ್ಲಿ ಒಬ್ರಿಗೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಅರ್ಥ ಆಗದೆ ಇರ್ಬೋದು. ಒಬ್ಬರ ತಲೆಗೆ ಹೋಗ್ಬೋದು, ಇನ್ನೊಬ್ಬರ ತಲೆಗೆ ಹೋಗದೆ ಇರ್ಬೋದು. ಒಬ್ರಿಗೆ ಇಂಟ್ರೆಸ್ಟ್ ಬರ್ಬೋದು, ಇನ್ನೊಬ್ರಿಗೆ ಇಂಟ್ರೆಸ್ಟ್ ಬರದೇ ಇರ್ಬೋದು. ಪೇತ್ರನು ಒಂದ್ಸರಿ ಪ್ರಸಂಗ ಮಾಡಿದಾಗ 3,000 ಜನ ದೀಕ್ಷಾ ಸ್ನಾನ ತಗೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಪಾತ್ರವನ್ನ ಪೋಷಿಸಿದ್ ಯಾರು? ಅಲ್ಲಿ 3,000 ಜನರನ್ನು ಸೇರಿಸಿದ್ದೇ ಇವ್ರು. ಆ 3,000 ಜನರ ಮನಸ್ಸಿನಲ್ಲಿ ನೀವು ಹೋಗಿ ದೀಕ್ಷಾ ಸ್ನಾನ ತಗೊಳ್ಳಿ, ಇನ್ನು ಸಾಕಷ್ಟು ಜನ ಸೇರಿರಬಹುದು. ಆದ್ರೆ ದೀಕ್ಷಾ ಸ್ನಾನ ತಗೊಂಡಂತವರ ಸಂಖ್ಯೆ ಇದು. ನೀವು ಹೋಗಿ ದೀಕ್ಷಾ ಸ್ನಾನ ತಗೊಳ್ಳಿ ಅಂತ ಹೇಳಿ ಪ್ರೇರೇಪಣೆ ಕೊಟ್ಟವರು, ಅವ್ರ ಮನಸ್ಸಲ್ಲಿ ಕೆಲಸ ಮಾಡಿದವ್ರು ಯಾರು? ದೇವರು. ಅಂದ್ರೆ ಆ 3,000 ಜೊತೆ ಇನ್ನೂ ಜನ ಇರ್ತಾರ. ಇವ್ರ ದೀಕ್ಷಾ ಸ್ನಾನ ತಗೊಳ್ಳದೆ ಇರುವುದಕ್ಕೆ ಕಾರಣ ಏನು? ಇವ್ರಿಗೆ ಹತ್ರ ತಗೊಂಬಂದಿಲ್ಲ ದೇವರು ವಾಕ್ಯವನ್ನ. ಅದು ಬೇರೆ ಬೇರೆ ಕಾರಣಗಳ ನಿಮಿತ್ತ ಇರಬಹುದು. ಬೇರೆ ಬೇರೆ ಕಾರಣಗಳು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಾಗಿ ಹೇಗ್ ಮಾರ್ಪಡ್ತಾನೆ ಪ್ರಿಯರೇ? ಒಬ್ಬ ಮನುಷ್ಯ ಒಂದ್ 25-30 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ ಒಬ್ಬ ಮನುಷ್ಯನಿಗೆ. ಆ 25-30 ವರ್ಷಗಳಾದ ನಂತರ ಆ ಮನುಷ್ಯನಿಗೆ ತನ್ನದ್ದೇ ಆಗಿರುವಂತ ಆಲೋಚನೆಗಳಿರುತ್ತೆ. ಈಗ ಆ ಆಲೋಚನೆಗಳು ಒಂದಿನದಲ್ಲಿ 2 ದಿನದಲ್ಲಿ ಫಾರ್ಮ್ ಆಗಿರುವಂತಹದ್ದಲ್ಲ. ಎಲ್ಲಿಂದ ಫಾರ್ಮ್ ಆಗಿರುವಂತಹದ್ದು? ಹುಟ್ಟಿದಂದಿನಿಂದ ತನಗೆ ಜ್ಞಾನ ಬಂದಾಗಿನಿಂದ ಏನೇನನ್ನ ನೋಡಿ ಬೆಳೆದಿರ್ತಾನೆ ಸುತ್ತ, ಯಾವ್ಯಾವ ತರ ಯೋಚನೆ ಮಾಡಿರ್ತಾನೆ, ತನ್ನ ಕುಟುಂಬ ಹೇಗೆ ಬೆಳೆಸಿರುತ್ತೆ ಆತನನ್ನ, ತನ್ನ ಕುಟುಂಬದಲ್ಲಿ ನಡೆದಿರುವಂತಹ ಚಟುವಟಿಕೆಗಳು ಹೇಗೆ ಇಂಪ್ಯಾಕ್ಟ್ ಮಾಡಿರುತ್ತೆ ತನ್ನ ಮೇಲೆ, ಇದೆಲ್ಲವನ್ನ ಸೇರಿದ ನಂತರ ಒಬ್ಬ ಮನುಷ್ಯನಿಗೆ ಒಂದು ಆಲೋಚನೆ ಸಿಸ್ಟಮ್ ಏರ್ಪಡುತ್ತೆ. ಹೌದಾ? ಒಂದಷ್ಟು ವರ್ಷಗಳಾದ ನಂತರ ಅದನ್ನ ಚೇಂಜ್ ಮಾಡುವಂತಹದ್ದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನಿಮ್ಗಾಗ ಕಾಣಿಸಿರುತ್ತಲ್ವಾ, ಇಬ್ರು ಪ್ರಸಂಗ ಕೇಳ್ತಿರ್ತಾರೆ, ಒಬ್ರು ಆಕ್ಸೆಪ್ಟ್ ಮಾಡಿರ್ತಾರೆ, ಒಬ್ರು ರಿಜೆಕ್ಟ್ ಮಾಡಿರ್ತಾರೆ. ಇಬ್ರಿಗೂ ಲಿಂಕ್ ಬಂದಿರುತ್ತೆ, ಒಬ್ರು ಕ್ಲಿಕ್ ಮಾಡಿರ್ತಾರೆ, ಇನ್ನೊಬ್ರು ಕ್ಲಿಕ್ ಮಾಡಿರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ದೇವರು ಒಬ್ಬರಿಗೆ ಆ ವಾಕ್ಯವನ್ನ ಹತ್ರ ತಗೊಂಡ್ ಬಂದ್ರು, ಇನ್ನೊಬ್ಬರಿಗೆ ತಗೊಂಡ್ ಬಂದಿಲ್ಲ. ತಗೊಂಡ್ ಬಂದ್ರೂ ಸಹ ಇವರು ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಅಲ್ಲಿಂದ ಬಂದಿದ್ಯಲ್ವಾ ಒಂದಷ್ಟು ಗುಣಗಳು, ಅದ್ ಹಾಗೆ ಇದ್ಬಿಟ್ಟಿದೆ, ಕೆಟ್ಟ ಗುಣ. ದೇವ್ರ ವಾಕ್ಯ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಸ್ಪೆಷಲೈಸ್ಡ್ ಆಗಿರುವಂತ ಒಂದಷ್ಟು ಗುಣ ಇರ್ಬೇಕಲ್ವಾ? ಸತ್ಯವೇದದಲ್ಲಿ ಆತ್ಮ ಫಲಗಳು ಅಂತ ಏನ್ ನೋಡ್ತೀವೋ ನಾವು, ಅದ್ರಲ್ಲಿ ಅಟ್ಲೀಸ್ಟ್ 1, 2, 3 ಫಲ ಇರ್ಬೇಕಲ್ವಾ? ವಾಕ್ಯ ಗೊತ್ತಿರುವುದಕ್ಕಿಂತ ಮುಂಚೆನೆ 1, 2, 3 ಫಲ, ಅದ್ರ ಅರ್ಧ ಫಲ ಆದ್ರೂ ಇರ್ಬೇಕಲ್ವಾ ಅದ್ರಲ್ಲಿ? ಆತ್ಮ ಫಲಗಳು ಅಂತ ನಾವೇನ್ ಓದ್ತೀವಿ, ಹೌದಲ್ವಾ? ಪೇಶನ್ಸೇ ಇರೋದಿಲ್ಲ ಕೆಲವರಿಗೆ ಕೇಳಲಿಕ್ಕೆ. ತಗೊಂಡ್ ಬಂದಿದ ತಕ್ಷಣ ಇಲ್ಲ ಬ್ರದರ್, ನಮ್ಗೆ ಇದೆಲ್ಲ ಹೇಳ್ಬೇಡಿ, ಇದೆಲ್ಲ ಮತ. ಇಂಥವ್ರ ಹತ್ರ ದೇವ್ರು ಏನಕ್ಕೋಸ್ಕರ ತರ್ಬೇಕು ಹೇಳಿ? ಅದಕ್ಕೋಸ್ಕರ ಅದು ಆರಿಸಿಕೊಂಡು ಸ್ವಲ್ಪ ಜನರ ಹತ್ರ ಮಾತ್ರ ವಾಕ್ಯವನ್ನ ತಗೊಂಡ್ ಬರ್ತಿದ್ದಾರೆ ದೇವರು. ಆ ಸ್ವಲ್ಪ ಜನರಲ್ಲಿರುವಂತವರೇ ನಾವು ಎಲ್ಲರೂ ಸಹ. ಇವಾಗ ನೀವು ಓದಂತಹ ವಚನದಲ್ಲಿ ಏನಿತ್ತು? 3,000 ಜನ ದೀಕ್ಷಾ ಸ್ನಾನ ತಗೊಂಡ್ರು.
ಏನಕ್ಕೋಸ್ಕರ ದೇವರು ಅವರ ಮನಸ್ಸಿನಲ್ಲಿ ಕ್ರಿಯೆ ಮಾಡಿದ್ದು. ಆ 3,000 ಜನರ ಸ್ಪೆಷಾಲಿಟಿ ಏನು ಅಲ್ಲ. ಆ 3,000 ಜನ ಒಳ್ಳೆ ನಿರ್ಧಾರ ತಗೊಳ್ಳುವಂತವ್ರು ಅಂತಲ್ಲ, ಚೆನ್ನಾಗಿ ಯೋಚನೆ ಮಾಡುವಂತವ್ರು ಅಲ್ಲ. ಅದು ದೇವರು ಕೊಟ್ಟಂತ ಪ್ರೇರಣೆ. ಒಂದ್ ವೇಳೆ ಪೇತ್ರನ ಘನತೆ ಆಗಿತ್ತು ಅಂತ ಅನ್ಕೊಳ್ಳಿ, ಅದು ಅಂದ್ರೆ ಹೇಳ್ತಿರುವಂತವರ ಘನತೆ ಆಗಿತ್ತು ಅಂತ ಅನ್ಕೊಳ್ಳಿ. ಪೇತ್ರನ್ ಇಲ್ಲಿ ಪ್ರಸಂಗ ಮಾಡಿದ್ರೆ 3,000 ಜನ ಬಂದ್ರು. ಇನ್ನೊಂದ್ ಕಡೆ ಹೋಗಿ ಪ್ರಸಂಗ ಮಾಡಿದಾಗ್ಲೂ 3,000 ಜನನೇ ಇರ್ಬೇಕಿತ್ತಲ್ವಾ? 3,000 ಜನನೇ ಬರ್ಬೇಕಿತ್ತಲ್ವಾ? ಇನ್ಫ್ಯಾಕ್ಟ್ 3,000 ಜನನೇ ಸೇರೋದು ಕಷ್ಟ ಆಗೋಗಿತ್ತು ಗೊತ್ತಾ? ಸಂಘದಲ್ಲೆಲ್ಲ ಬೋಧನೆ ಮಾಡ್ಬೇಕಾದ್ರೆ 1, 2, 3 ಜನ, 10 ಜನ, 20 ಜನ, 50 ಜನ ಈ ತರ ಇರ್ತಾ ಇದ್ರು ಜನ. ಅಂದ್ರೆ ಅಷ್ಟ್ ಜನನೂ ಸೇರ್ತಾ ಇರ್ಲಿಲ್ಲ, ಅಷ್ಟ್ ಜನ ಬಂದು ದೀಕ್ಷಾ ಸ್ನಾನನು ತಗೊಂತಾ ಇರ್ಲಿಲ್ಲ. ಇಲ್ಲಿ ಮಾತ್ರ 3,000 ಜನ, 5,000 ಜನ ಅಂತ ಹೇಳಿ ಓದ್ಕೊಳ್ತೀವಿ. ಉಳಿದ ಕಡೆ ಎಲ್ಲ ಅಷ್ಟಷ್ಟು ಜನ ಬಂದು ಮಾರ್ಪಟ್ಟಿಲ್ವಾ? ಅಷ್ಟಷ್ಟು ಜನ ಬಂದು ದೀಕ್ಷಾ ಸ್ನಾನ ತಗೊಂಡಿಲ್ವಾ? ಇಲ್ಲ. ಇಲ್ಲಿ ಮಾತ್ರ ಏನಾಯ್ತು? ಒಂದು ವೇಳೆ ಪೇತ್ರನ ಘನತೆ, ಯಾಕೆಂದ್ರೆ ತುಂಬಾ ಜನ ಈ ರೀತಿ ಮಾತಾಡುವಂತವ್ರು ಸಾಕಷ್ಟು ಜನ ಇರ್ತಾರೆ. ನಾವು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದು ಬ್ರದರ್, ನಮ್ಮ ಪಾಸ್ಟರ್ ಬೋಧನೆ ಮಾಡಿರುವಂತಹದನ್ನ ಕೇಳಿ ನಮ್ಮ ಪಾಸ್ಟ್ ಇಂದ ನಾವು ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ. ತಪ್ಪಲ್ವಾ ಈ ತರ ಮಾತಾಡುವಂತಹದ್ದು? ನಿಮ್ಮ ಪಾಸ್ಟರ್ ಬಾಯಲ್ಲಿ ಬಂದಂತಹ ದೇವರು ನಿಮ್ಮ ಪಾಸ್ಟರ್ನ ಪ್ರೇರೇಪಿಸಿ ಅವರ ಮೂಲಕ ಪ್ರಸಂಗ ಮಾಡಿಸ್ದಾಗೋ ಅಥವಾ ಬೋಧನೆ ಕೇಳಿಸ್ದಾಗೋ ಬಂದೆ ರಕ್ಷಣೆ ಮಾರ್ಗದಲ್ಲಿ ಅನ್ನುವಂತಹ ತಪ್ಪಲ್ಲ. ಆದ್ರೆ ಪಾಸ್ಟ್ ಇಂದಾನೇ ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ ಅಂತ ಅನ್ನುವಂತಹ ತಪ್ಪಲ್ವಾ? ಸಾಕಷ್ಟು ಜನ ಈ ಒಪಿನಿಯನ್ ಅಲ್ಲಿ ಇದ್ದಾರೆ ಪ್ರಿಯರೇ. ಕ್ರೈಸ್ತರಲ್ಲಿ ನಾವ್ ಏನ್ ಅಷ್ಟು ಕೋಟಿ ಜನ ಪ್ರಪಂಚದಲ್ಲಿ ಕ್ರೈಸ್ತರಿದ್ದಾರೆ ಅಂತ ನೋಡ್ಕೊಳ್ತೀವೋ, ಅಷ್ಟು ಕೋಟಿ ಜನರಲ್ಲಿ 50% ಗಿಂತ ಜಾಸ್ತಿ ಈ ಭಾವನೆಯನ್ನ ಹೊಂದಿದ್ದಾರೆ ಗೊತ್ತಾ? ಯಾವ ಭಾವನೆ? ನಾವು ಸತ್ಯವಾಕ್ಯದಲ್ಲಿ ಬಂದಿತ್ತು, ನಮ್ಮ ಪಾಸ್ಟ್ ಹೇಳ್ದಂತಹ ಬೋಧನೆಯನ್ನ ಕೇಳಿ, ಅಥವಾ ನಮ್ಮ ಪಾಸ್ಟ್ ಇಂದ ನಾವು ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ. ಇವ್ರೇನಾಗ್ತಾರೆ ನಾಳೆ? ಇವ್ರೇನಾಗ್ತಾರೆ ಹೇಳಿ? ಪಾಸ್ಟ್ ಯಾವಾಗವರೆಗೂ ಸರಿಯನ್ನ ಹೇಳ್ಕೊಡ್ತಿರ್ತಾರೋ ಆ ಸರಿಯನ್ನ ಕೇಳಿ ಸರಿಯಾಗಿರ್ತಾರೆ. ಒಂದು ದಿನ ಅವರು ಮನುಷ್ಯರೇನಾ? ಅವರು ಸಹ ದಾರಿ ತಪ್ಪುವಂತಹ ಚಾನ್ಸಸ್ ಇರತ್ತೆ? ಇದ್ದೇ ಇರುತ್ತೆ. ಮನುಷ್ಯರು ಅಂತ ಹೇಳಿದ್ರೆ ಕೊನೆಯವರೆಗೂ, ಮರಣ ಆಗುವವರೆಗೂ ಯಾರು ಬೇಕಾದ್ರೂ ದಾರಿ ತಪ್ಪಬಹುದಾ? ತಪ್ಪಬಹುದು. ಓಕೆ, ಈಗ ಅವ್ರದ್ದು ನಾಳೆ ದಾರಿ ತಪ್ಪಿದ್ರು ಅಂತ ಅನ್ಕೊಳ್ಳಿ. ನಮ್ಮ ಮನ್ಸಲ್ಲಿ ಕ್ರಿಯೇಟ್ ಆಗಿರುವಂತ ಒಪಿನಿಯನ್ ಏನು? ಈ ಮುಂಚೆ ನಾವು ಪಾಸ್ಟ್ ಇಂದ ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ, ನಾಳೆ ಪಾಸ್ಟ್ ದಾರಿ ತಪ್ಪಿದ್ರು ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ? ನಾವು ದಾರಿ ತಪ್ತೀವಿ. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಯಾಕೆಂದ್ರೆ ಪಾಸ್ಟ್ ಹೇಳ್ಕೊಟ್ಟಿದ್ದೆ ಇವತ್ ಸರಿಯಾಗಿರುವಂತಹದನ್ನ ಹೇಳ್ಕೊಡ್ತಿದ್ದಾರೆ, ಪಾಲಿಸ್ತಿದೀವಿ. ನಾಳೆ ತಪ್ಪಾಗಿರುವಂತಹದನ್ನ ಹೇಳ್ಕೊಟ್ರು ಅಂತ ಅನ್ಕೊಳ್ಳಿ, ಅದನ್ನು ಪಾಲಿಸ್ತೀವಿ. ಯಾಕೆ? ನಮ್ಮ ಮನಸ್ಸಲ್ಲಿ ಇರುವಂತ ಒಪಿನಿಯನ್ ಏನು? ಇವರೇ ನಮ್ಮನ್ನ ದೇವರಲ್ಲಿ ಕರ್ಕೊಂಡ್ ಬಂದಿದ್ದು. ಹೌದಲ್ವಾ? ಒಂದು ವೇಳೆ ದೇವರು ಇವರ ಮೂಲಕ ನಮ್ಮನ್ನ ದೇವರಲ್ಲಿ ಕರ್ಕೊಂಡ್ ಬಂದ್ರು ಅನ್ನುವಂತ ಒಪಿನಿಯನ್ ಇದೆ ಅಂತ ಅನ್ಕೊಳ್ಳಿ. ಪಾಸ್ಟರ್ ನಮ್ಮನ್ನ ದೇವರಲ್ಲಿ ಕರ್ಕೊಂಡ್ ಬಂದ್ರು ಅನ್ನುವಂತಹದರ ಬದಲು ದೇವರು ಪಾಸ್ಟರ್ ಮೂಲಕ ನಮ್ಮನ್ನ ದೇವರಲ್ಲಿ ಕರ್ಕೊಂಡ್ ಬಂದ್ರು ಅನ್ನುವಂತ ಒಪಿನಿಯನ್ ಇತ್ತು ಅಂತ ಅನ್ಕೊಳ್ಳಿ. ಇವತ್ತು ಪಾಸ್ಟರ್ ಸರಿಯಾಗಿರುವಂತಹದನ್ನ ಹೇಳ್ತಿದಾರ, ಪಾಲಿಸ್ತೀವಿ. ನಾಳೆ ಅವ್ರ ದಾರಿ ತಪ್ಪಾಗಿರುವಂತಹದನ್ನ ಹೇಳ್ಕೊಟ್ರ ನೀಟಾಗಿ ಅವರನ್ನ ಪಕ್ಕಕ್ಕಿಟ್ಟು ದೇವರ ಹಿಂದೆ, ವಾಕ್ಯದ ಹಿಂದೆ ಬೆಳಿತಾ ನಾವು ಇನ್ನು ಹೋಗ್ತಾನೆ ಇರ್ತೀವಿ. ಆ ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್ ನಮ್ಗೆ ಅರ್ಥ ಆಯ್ತಾ? ಆ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಅರ್ಥ ಆಯ್ತಾ ನಮಗೆ? ಪಾಸ್ಟ್ ಇಂದ ನಾವು ದೇವರಲ್ಲಿ ಬಂದ್ವಿ ಅನ್ನುವಂತ ಒಪಿನಿಯನ್ ಯಾವಾಗ ಕ್ರಿಯೇಟ್ ಆಗುತ್ತೋ ಅವಾಗ ಅವ್ರು ಸರಿ ಹೇಳ್ಕೊಟ್ರು, ತಪ್ಪು ಹೇಳ್ಕೊಟ್ರು ಅವರ ಹಿಂದೆನೆ ಹೋಗ್ತಿರ್ತೀವಿ. ದೇವರು ಪಾಸ್ಟರ್ ಮೂಲಕ ನಮಗೆ ಇದನ್ನ ಹೇಳ್ಸಿ ಕರ್ಕೊಂಡ್ ಬಂದ್ರು, ದೇವರು ನಮಗ್ ಹೇಳ್ಸಿದ್ರು ಅನ್ನುವಂತಹ ಮೇನ್ ವಿಚಾರವನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಾವ್ ಇವತ್ತು ಪಾಸ್ಟ್ ಇಂದ ಹೋಗೋದಿಲ್ಲ. ಅವ್ರು ಯಾವಾಗವರೆಗೂ ಸರಿ ಹೇಳ್ಕೊಡ್ತಿರ್ತಾರೋ ಅವಾಗವರೆಗೂ ಪಾಲಿಸ್ತಿರ್ತೀವಿ. ಅವ್ರು ಯಾವಾಗ ದಾರಿ ತಪ್ಪಿ ಕೆಲವು ಬೇಡವಾಗಿರುವಂತಹ ವಿಚಾರವನ್ನ ಹೇಳ್ಕೊಟ್ರು, ನೀಟಾಗಿ ಆ ಮಾತುಗಳನ್ನೆಲ್ಲ ಇಗ್ನೋರ್ ಮಾಡಿ ಸತ್ಯವೇದದಲ್ಲಿ ಹೆಂಗಿದ್ಯೋ ಹಂಗೆ ಅನುಸರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನಮಗ್ ಅರ್ಥ ಆಯ್ತಾ? ಆ ಡಿಸ್ಟಿಂಕ್ಷನ್ ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಮಾತ್ರ ಇದು ಸಾಧ್ಯ. ಯಾವ ಡಿಸ್ಟಿಂಕ್ಷನ್? ಮೊಟ್ಟ ಮೊದಲನೇದಾಗಿ ಒಂದು ವಿಚಾರ ನೋಡಿದ್ವಿ. ಆ ವಿಚಾರದಲ್ಲಿ ಏನಿತ್ತು? ನಾವು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದು ನಮ್ಮ ಜ್ಞಾನದಿಂದ ಅಲ್ಲ, ನಮ್ಮ ಅಧಿಕಾರದಿಂದ ಅಲ್ಲ, ಹೌದಾ? ನಮಗಿರುವಂತ ಆಸ್ತಿ ಪಾಸ್ತಿಯಿಂದ ಅಲ್ಲ. ಯಾವುದರಿಂದ? ಹೇಗೆ ದೇವರ ವಾಕ್ಯ ಅಡವಿಯಲ್ಲಿರುವಂತ ಯೋಹಾನನ ಹತ್ರ ಹೋಯ್ತೋ ಅದೇ ರೀತಿ ದೇವರು ನಮ್ಮೆಲ್ಲರ ಹತ್ರ ದೇವರ ವಾಕ್ಯವನ್ನ ತಗೊಂಡ್ಬಂದ್ರು. ನಾವು ಅದಕ್ಕೋಸ್ಕರ ದೇವರಲ್ಲಿ ಬಂದ್ವಿ. ಈ ದೇವರಲ್ಲಿ ಬಂದಿದ್ದು ಪಾಸ್ಟರ್ ಇಂದಾನ ಅಂದ್ರೆ ಪಾಸ್ಟರ್ ಇಂದಾನೂ ಅಲ್ಲ. ದೇವರು ಪಾಸ್ಟರ್ ಬಾಯಿಂದ ಬೋಧನೆಯನ್ನ ಹೇಳ್ತಿರ್ಬೋದು. ನಾನು ಆಗ್ಲೇ ಹೇಳ್ದೆ ನಿಮಗೆ, ಪ್ರತಿ ದೈವ ಸೇವಕರ ಕುಟುಂಬದಲ್ಲೂ ಯಾರು ಇರ್ತಾರೆ? ಅವಿಶ್ವಾಸಿಗಳು ಇರ್ತಾರೆ. ಅವರ ಸಂಬಂಧಿಕರಲ್ಲಿ, ಬಂಧು ಬಳಗದಲ್ಲಿ ಯಾರು ಇರ್ತಾರೆ? ಅವಿಶ್ವಾಸಿಗಳು ಇರ್ತಾರೆ. ಹಾಗಾದ್ರೆ ಇವ್ರು ಅಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾರಲ್ವಾ, ಎಲ್ರೂ ಮಾರ್ಪಟ್ರ ಅಂದ್ರೆ ಎಲ್ರೂ ಮಾರ್ಪಟ್ಟಿಲ್ಲ. ಅವರ ಕುಟುಂಬದಲ್ಲೇ, ಅವರ ಬಂಧು ಬಳಗದಲ್ಲೇ ಇರ್ತಾರೆ. ಹೌದಾ? ಏನಕ್ಕೋಸ್ಕರ ಇದ್ದಾರೆ? ಅವರ ಬಂಧು ಬಳಗದಲ್ಲೇ ಅವಿಶ್ವಾಸಿಗಳು ಏನಕ್ಕೋಸ್ಕರ ಇದ್ದಾರೆ? ಇಲ್ಲಿ ಮಾರ್ಪಡಿಸ್ತಿರುವಂತಹದ್ದು ಸೇವಕರ ಶ್ರೇಷ್ಠತೆ ಅಲ್ಲ.
ಹೇಳಿ ಜನರನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ ಬರ್ತಿರುವಂತಹದ್ದು ಸೇವಕರಲ್ಲ. ಯಾರು? ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತಿರುವಂತಹ ದೇವರು. ಸೇವಕರು ಬೋಧನೆ ಮಾಡಿದ್ರು ಅದು ನಮಗೆ ಹತ್ತಬೇಕು, ನಮ್ಮ ತಲೆಗೆ ಹತ್ತಬೇಕು ಅಂತ ಹೇಳಿದ್ರೆ, ನಮ್ಮ ತಲೆಗೆ ಅದು ಏರ್ಬೇಕು ಅಂತ ಹೇಳಿದ್ರೆ ಏನಿರ್ಬೇಕು? ದೇವರ ಕೆಲಸ ಇರಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ದೇವರು ನಮ್ಗೆ ಆಲೋಚನೆಯನ್ನ ಕೊಡ್ತಾ ಇರ್ಬೇಕು, ಅದನ್ನ ಸ್ವೀಕಾರ ಮಾಡುವಂತಹ ಮನಸ್ಸು ಕೊಡ್ತಿರ್ಬೇಕು. ಸರಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಗೆ ಬೋಧನೆಯನ್ನ ದೇವ್ರ ಹತ್ರ ತಗೊಂಡ್ ಬರ್ಬೇಕು. ಹೌದಾ? ಮುಂದೆ ಅದೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41 ಓದಿದ್ರಲ್ವಾ ಪ್ರಿಯರೇ? ಅದನ್ನ ಇನ್ನೊಂದ್ಸರಿ ಓದ್ತೀರಾ? ಯಾಕಂದ್ರೆ ಒಂದು ಲಿಂಕ್ ಆಗುವಂತಹ ವಚನ ಇದೆ. 2:41 ಅಪೊಸ್ತಲರ ಕೃತ್ಯಗಳು 2:41 ಇನ್ನೊಂದ್ಸರಿ ಓದಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿಕೊಂಡರು. ಯಾರ ಮಾತಿಗೆ ಒಪ್ಪಿಕೊಂಡವರು? ಪೇತ್ರನ ಪೇತ್ರನ ಮಾತಿಗೆ. ಬೋಧನೆಗೆ ಒಪ್ಪಿಕೊಂಡವರು. ಹೌದಲ್ವಾ? ಇದು ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಪೇತ್ರನ ಬೋಧನೆಯಿಂದ ಅಷ್ಟು ಜನ ಮಾರ್ಪಟ್ರ ಅಥವಾ ದೇವರ ಕೃಪೆಯಿಂದ ಅಷ್ಟು ಜನ ಮಾರ್ಪಟ್ರ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾದ್ರೆ 3,000 ಜನರ ಬಗ್ಗೆ 47ನೇ ವಚನವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನವನ್ನು ಓದೋಣ ಒಂದ್ಸಾರಿ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನ ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರು ಮಂಡಳಿಗೆ ಸೇರಿಸುತ್ತಿದ್ದರು. ಏನರ್ಥ? ಇನ್ನೊಂದ್ಸರಿ ಓದ್ಕೊಳ್ಳೋಣ ವಚನವನ್ನ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಹಿಂದೆ ಏನ್ ಓದ್ಕೊಂಡ್ವಿ? ಇವ್ರು ಸೇರಿಸ್ತಿದ್ರು ಅಂತ. ಇವಾಗ ಏನ್ ಓದ್ತಿದೀವಿ? ಯಾರು ಸೇರಿಸ್ತಿದ್ರಂತೆ? ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಯಾರಂತೆ ಸೇರಿಸ್ತಾ ಇದ್ದಿತ್ತು? ಯಾರು? ದೇವರು ದೇವರು ಅಥವಾ ಯೇಸು ಕ್ರಿಸ್ತರು. ಇದು ನಮ್ಗೆ ಅರ್ಥ ಆಯ್ತಾ? ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಕೆಲಸ ಮಾಡ್ತಿರುವಂತಹದ್ದು ಯಾರು? ಪ್ರತಿನಿತ್ಯನೂ ಒಬ್ಬೊಬ್ಬರನ್ನ ಮಾರ್ಪಡಿಸ್ಲಿಕ್ಕೆ, ಪ್ರತಿನಿತ್ಯನೂ ಒಬ್ಬೊಬ್ಬರನ್ನ ದೇವರಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ, ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಹೋರಾಟ ಮಾಡ್ತಿರುವಂತವ್ರು, ಮನಸ್ಸಲ್ಲಿ ಕ್ರಿಯೆ ಮಾಡ್ತಿರುವಂತವ್ರೆಲ್ಲ ಯಾರಂತೆ? ದೇವರು. ಹೌದಾ? ನಮಗೆ ಇದು ಗೊತ್ತಿಲ್ಲದೆ ನಾನು ಇವರಿಂದ ರಕ್ಷಣೆ ಮಾರ್ಗದಲ್ಲಿ ಬಂದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೆ. ನಮ್ಮ ಕುಟುಂಬದಲ್ಲಿ ನಡೆದಿರುವಂತಹ ಘಟನೆ. ನಮ್ಮ ತಂದೆ ಆಗಾಗ ನನ್ಗೆ ಹೇಳ್ತಿರ್ತಾರೆ ಮಾತು. ಇಷ್ಟಕ್ಕೂ ನಮ್ಮ ತಂದೆ ರಕ್ಷಣೆ ಮಾರ್ಗದಲ್ಲಿ ಬರುವುದಕ್ಕಿಂತ ಮುಂಚೆ ಸುಮಾರು ಒಂದು 26-27 ವರ್ಷಗಳ ಹಿಂದೆ ಇನ್ನು ಜೀವನ ಬೇಡ, ಇನ್ನೇನ್ ಸತ್ತೋಗ್ಬಿಡ್ಬೇಕು, ಸೂಸೈಡ್ ಮಾಡ್ಕೊಂಡು ಅಂತ ಇದ್ರಂತೆ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ ಈ ಮನಸ್ಥಿತಿಯನ್ನ ಇಟ್ಕೊಂಡು, ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ ಅವರಿಗೆ ಪರಿಚಯ ಇರುವಂತಹ ಯಾರೋ ಒಬ್ರು ಸಿಸ್ಟರ್ ಬಂದು ಒಂದು ಬುಕ್ ಅನ್ನ ಕೊಟ್ರಂತೆ. ಆತ್ಮಕ್ಕೆ ಸಂಬಂಧಪಟ್ಟಂತೆ ಕರ್ತನೆ ನಿನ್ನ ಚಿತ್ತವೇನು ಅಂತ ಹೆಸರೇನು ಹೇಳ್ತಿದ್ರು. ಆ ಬುಕ್ ಅನ್ನ ತಂದು ಬಸ್ ಸ್ಟ್ಯಾಂಡ್ ಅಲ್ಲಿ ತಂದು ಅವ್ರ ಕೈಲಿ ಕೊಟ್ರಂತೆ. ಯಾರು ಕೊಟ್ಟಿದ್ದು? ಇನ್ನೊಬ್ರು ಯಾರು ಸಿಸ್ಟರ್. ಹೌದಾ? ಕ್ರೈಸ್ತವ್ಯಕ್ಕೆ ಸಂಬಂಧಪಟ್ಟಿರುವಂತಹ ಬುಕ್ ಏನದು? ಹೌದು, ಕ್ರೈಸ್ತವ್ಯಕ್ಕೆ ಸಂಬಂಧಪಟ್ಟಿರುವಂತಹ ಬುಕ್. ಅಂದ್ರೆ ದೇವರ ಆಲೋಚನೆಗಳೇನು ಅಂತ ಹೇಳಿ ಯಾರೋ ಒಬ್ರು ದೈವ ಸೇವಕರು ವಿವರಿಸಿದ್ದಾರೆ ಆ ಬುಕ್ ಅಲ್ಲಿ. ಆ ಬುಕ್ ಅನ್ನ ಇನ್ನೊಬ್ರು ಬೇರೆ ಯಾರೋ ಸಿಸ್ಟರ್ ಬಂದು ಅವ್ರ ಕೈಗೆ ತಗೊಂಡ್ಬಂದು ಕೊಟ್ಟರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ. ಆ ಬುಕ್ ಅನ್ನ ಓದಿದ ನಂತರನೇ ನಮ್ಮ ತಂದೆಗೆ ಯೇಸು ಕ್ರಿಸ್ತರು, ದೇವರು ಇದೆಲ್ಲ ಗೊತ್ತಾಗಿತ್ತು. ಅದಾದ ನಂತರನೇ ಅವ್ರಿಗಿದ್ದಂತ ಆಲೋಚನೆಯನ್ನ ಅವರು ಬದಲಾಯಿಸ್ಕೊಂಡಿತ್ತು. ಆಶ್ಚರ್ಯಪಡಿಸುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ತಂದೆಗೆ ಯಾರು ಆ ಬುಕ್ ಅನ್ನ ತಗೊಂಡ್ ಬಂದು ಕೊಟ್ರೋ ಅವರು ಇನ್ನೂ ಬದುಕಿದ್ದಾರೆ. ಅವರು ದೇವರಲ್ಲಿಲ್ಲ ಇವತ್ತು. ಅವ್ರ ಸಭೆಗೆ ಹೋಗೋದಿಲ್ಲ, ಅವ್ರು ಯೇಸು ಕ್ರಿಸ್ತರನ್ನ ಆರಾಧಿಸೋದಿಲ್ಲ. ಗೊತ್ತಾ? ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರನ್ನ ಆರಾಧಿಸ್ತಿದ್ದಂಥವರು, ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರು ಅಂದ್ರೆ ಯಾರು ಅಂತ ಹೇಳಿ ಗೊತ್ತಿದ್ದಂಥವರು ಇವಾಗ ಯಾರಲ್ಲಿಲ್ಲ ಹೇಳಿ? ದೇವರಲ್ಲಿ ಇಲ್ಲ. ಏನರ್ಥ ಆಯ್ತು ಪ್ರಿಯರ ನಮ್ಗೆ ಇದರಿಂದ? ನಮ್ಮ ತಂದೆನೂ ಸಹ ನಾನು ಇವರಿಂದಾನೇ ದೇವರಲ್ಲಿ, ಅಂದ್ರೆ ಒಬ್ಬ ಮನುಷ್ಯನಿಂದ ನೀವು ಮಾರ್ಪಟ್ಟಿದ್ದೀರಾ ಅಂತ ಹೇಳಿದ್ರೆ ಇವರಿಂದಾನೇ ನಾನು ದೇವರಲ್ಲಿ ಬಂದೆ ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಯಾವಾಗ ಬರುತ್ತೋ ಅವ್ರ ದೇವರಲ್ಲಿ ಇರೋವರೆಗೂ ನೀವು ದೇವರಲ್ಲಿ ಇರ್ತೀರಾ. ಅವ್ರ ದೇವರಿಂದ ತೊಲಗಿ ಹೋದ್ರೆ ನೀವು ತೊಲಗಿ ಹೋಗ್ತೀರಾ. ಅದಕ್ಕೋಸ್ಕರ ಯಾರಾದ್ರೂ ಒಬ್ಬ ಮನುಷ್ಯನಿಂದ ನಾವು ಮಾರ್ಪಟ್ಟಿದ್ರೆ ಮತ್ತೆ ನಮ್ಮ ಮನಸ್ಥಿತಿಗೆ ನಮ್ಮ ತಲೆಯಲ್ಲಿ ತುಂಬ್ಕೋಬೇಕಾಗಿರುವಂತಹದ್ದು ಏನು? ನಾವು ಮಾರ್ಪಟ್ಟಿರುವಂತಹದ್ದು ಇವರಿಂದ ಅಲ್ಲ. ದೇವರು ನಮ್ಮನ್ನ ಮಾರ್ಪಡಿಸ್ಲಿಕ್ಕೋಸ್ಕರ ಇವರನ್ನ ಯೂಸ್ ಮಾಡಿದಾರೆ ಅಷ್ಟೇ. ಇವ್ರಿಗೆ ಸಂಬಳ ಕೊಡುವಂತವ್ರು ದೇವ್ರು ಮತ್ತೆ. ಹೌದಾ? ಯಾಕೆಂದ್ರೆ ಪರಲೋಕದಲ್ಲಿ ಇವರು ಪ್ರತಿಫಲ ಕೊಡುವಂತವ್ರು ದೇವ್ರು. ಇವರಿಂದ ನಾವು ದೇವರಲ್ಲಿ ಬಂದಿಲ್ಲ, ದೇವರ ಕೃಪೆಯಿಂದ ನಾವು ದೇವರಲ್ಲಿ ಬಂದಿದ್ದೀವಿ. ಇವರನ್ನ ಅದಕ್ಕೋಸ್ಕರ ಯೂಸ್ ಮಾಡಿದಾರೆ ಅಷ್ಟೇ.
ನಮಗೆ ಯಾವಾಗ ಇವರಿಂದಾನೇ ನಾವು ದೇವರಲ್ಲಿ ಬಂದಿದ್ದು ಅನ್ನುವಂತಹ ಮನಸ್ಥಿತಿ ಕ್ರಿಯೇಟ್ ಆಗುತ್ತೋ, ಇವ್ರು ಸರಿಯಾಗಿ ಹೇಳಿದ್ರು ಕೇಳ್ತೀವಿ, ಇವ್ರು ತಪ್ಪನ್ನ ಹೇಳಿದ್ರೆ ಅದನ್ನು ಕೇಳ್ತೀವಿ, ಗೊತ್ತಾ? ಹೌದಾ? ಹ. ಆ ಮನುಷ್ಯ ನಾಳೆ ದೇವರಿಂದ ತೊಲಗಿ ಹೋದ್ರೆ ನಾವು ತೊಲಗಿ ಹೊರಟೋಗ್ತೀವಿ, ಗೊತ್ತಾ? ಅಷ್ಟೇ. ನಮ್ಮ ಮನಸ್ಥಿತಿ ಹೇಗಿರ್ಬೇಕು? ನಾವು ದೇವರ ಕೃಪೆಯಿಂದ ದೇವರಲ್ಲಿ ಬಂದಿದ್ದೀವಿ, ಯಾವೊಬ್ಬ ಮನುಷ್ಯನಿಂದನೂ ದೇವರಲ್ಲಿ ಬಂದಿಲ್ಲ. ಹೌದಲ್ವಾ? ಈ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದಕ್ಕೆ ಕರೋನಾ ಬಂದಿದ್ದಾಗ, ಕೋವಿಡ್ ಇದ್ದಾಗ ಕ್ಯಾರಿಯರ್ಸ್ ಅಂತ ಹೇಳಿ ಒಂದಷ್ಟು ಜನರನ್ನ ಕರಿತೀವಿ. ಕೇಳಿದೀವ? ಈ ಟರ್ಮ್ ಅನ್ನ ಕೇಳಿದೀವ? ಕೋವಿಡ್ ಗೆ ಸಂಬಂಧಪಟ್ಟಂತೆ ಕ್ಯಾರಿಯರ್ಸ್ ಅನ್ನುವಂತಹ ಟರ್ಮ್ ಅನ್ನ ಕೇಳಿದೀವ, ಕ್ಯಾರಿಯರ್ ಅನ್ನುವಂತಹ ವರ್ಡ್ ಅನ್ನ ಕೇಳಿದೀವ. ಏನ್ ಹಂಗಂದ್ರೆ ಕ್ಯಾರಿಯರ್ಸ್ ಅಂದ್ರೆ ಯಾರು ಗೊತ್ತಾ ಪ್ರಿಯರೇ? ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಕೋವಿಡ್ ಇರುವಂತಹ ಪ್ರದೇಶಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ. ಒಂದು 50 ಜನ ಕೋವಿಡ್ ಪೇಷಂಟ್ ಗಳನ್ನ ಒಂದು ರೂಮ್ ಅಲ್ಲಿ ಹಾಕಿದ್ದಾರೆ. ಓಕೆ, ಇವರು ಆ ರೂಮ್ಗೆ ಹೋದ್ರೂ ಸಹ ಇವರಿಗೆ ಕೋವಿಡ್ ಬರುವುದಿಲ್ಲ. ಆ ವೈರಸ್ ಇವರ ದೇಹ ಹತ್ತುತ್ತೆ, ಇವರ ದೇಹವನ್ನ ಮುಟ್ಟುತ್ತೆ. ಯಾವ ವೈರಸ್ 50 ಜನರಲ್ಲಿ ಇತ್ತಲ್ವಾ, ಕೋವಿಡ್ ಬಂದಂತ 50 ಜನರಲ್ಲಿ ವೈರಸ್ ಇತ್ತಲ್ವಾ, ಆ ವೈರಸ್ ಇವರ ದೇಹದಲ್ಲಿ ಹತ್ತುತ್ತೆ. ಆದ್ರೆ ಇವರಿಗೆ ಕ್ರಿಯೆ ಮಾಡೋದಿಲ್ಲ ಆ ವೈರಸ್, ಇವರ ದೇಹದ ಮೇಲೆ ಇರುತ್ತೆ ಅಷ್ಟೇ, ಇವರ ಅವಯವಗಳ ಮೇಲೆ ಇರುತ್ತೆ ವೈರಸ್. ಕ್ರಿಯೆ ಮಾಡೋದಿಲ್ಲ. ಇವರ ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವರಿಗೆ ಕ್ರಿಯೆ ಮಾಡೋದಿಲ್ಲ ವೈರಸ್. ಯಾರು ಕ್ರಿಯೆ ಮಾಡುತ್ತೆ ಗೊತ್ತಾ? ಇವರು ಆ ವೈರಸ್ ಅನ್ನ ತಗೊಂಡು 50 ಜನರು ಆಯ್ತು, ಬಾಗ್ಲಾಕಿ ಬೀಗ ಹಾಕಿ 50 ಜನರು ಒಳಗಡೆನೆ ಇದಾರೆ. ಇವಾಗ ಇವ್ರು ಒಳಗಡೆ ಹೋಗಿದ್ರಲ್ವಾ, ಇವ್ರು ಹೊರಗಡೆ ಬಂದ್ರು, ಇವರಿಗೆ ವೈರಸ್ ಕ್ರಿಯೆ ಮಾಡಿಲ್ಲ ಇನ್ನು, ಇವರಿಗೆ ಕೋವಿಡ್ ಬಂದಿಲ್ಲ. ಆದ್ರೆ ವೈರಸ್ ಮಾತ್ರ ಇವ್ರ ಶರೀರದ ಮೇಲೆ ಬದುಕಿದೆ ಇನ್ನೂ ಸಹ. ಇವರು ಹೋಗಿ ಇವರ ಕುಟುಂಬದಲ್ಲಿ ಸೇರ್ಕೊಳ್ತಾರೆ, ಇವ್ರ ಮನೆಯಲ್ಲಿ ಸೇರ್ತಾರೆ. ಓಕೆ, ಈಗ ಮನೆಯಲ್ಲಿ ಉಳಿದಿರ್ತಾರಲ್ವಾ ಜನ, 3-4 ಜನ ಇರ್ತಾರಲ್ವಾ ಅವ್ರ ಕುಟುಂಬದಲ್ಲಿ, ಅವರ ಕುಟುಂಬದವರಿಗೆ ಬರುತ್ತೆ ಕೋವಿಡ್. ಇವಾಗ ಇವರ ಶರೀರದ ಮೇಲೆ ಇತ್ತಲ್ವಾ ಬದುಕಿರುವಂತಹ ವೈರಸ್, ಅದ್ ಯಾರ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ? ಅವರ ಅವರ ಕುಟುಂಬದಲ್ಲಿರುವಂತವರು, ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಅವರು ಉದ್ಯೋಗಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿರುವಂತಹ ಜನರಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಆ ವೈರಸ್. ಇವರನ್ನೇ ಕ್ಯಾರಿಯರ್ಸ್ ಅಂತ ಹೇಳಿ ಕರಿತೀವಿ. ಕ್ಯಾರಿಯರ್ಸ್ ಅಂದ್ರೆ ಏನು? ಇವರಿಗೆ ಕೋವಿಡ್ ತಟ್ಟೋದಿಲ್ಲ. ಅಲ್ಲಿ ಕೋವಿಡ್ ಬಂದಿರುವಂತಹ ಜನ ಇದ್ದಾರೆ ಅಂದ್ರೆ, ಇಲ್ಲಿ ಕೋವಿಡ್ ಬಂದಿರದೇ ಇರುವಂತಹ ಜನ ಇದ್ದಾರೆ ಅಂದ್ರೆ, ಕೋವಿಡ್ ಬರುವಂತವರಿಂದ ವೈರಸ್ ಅನ್ನ ತಗೊಂಡು ಕೋವಿಡ್ ಬರದೇ ಇರುವಂತವರಿಗೆ ಹರಡುವಂತಹದ್ದೇ ಇವ್ರ ಕೆಲಸ. ಅವ್ರನ್ನೇ ಕ್ಯಾರಿಯರ್ಸ್ ಅಂತ ಹೇಳಿ. ಅಂದ್ರೆ ಇವ್ರು ಬೇಕು ಅಂತ ಮಾಡೋದಿಲ್ಲ ಕೆಲಸವನ್ನ, ಅದ್ ನಡೆಯುವಂತಹದ್ದೇ ಹಂಗೆ, ಅದು ವರ್ಕ್ ಆಗುವಂತಹದ್ದು ಹಂಗೆ. ಕೋವಿಡ್ ವೈರಸ್ ಇವರಿಗೆ ಅಟ್ಯಾಚ್ ಆಗೋದಿಲ್ಲ, ಆದ್ರೆ ಬದುಕಿರುವಂತಹ ವೈರಸ್ ಅನ್ನ ಅಲ್ಲಿಂದ ತಗೊಂಡೋಗಿ ಇಲ್ಲಿಗೆ ಬಿಡುವಂತವ್ರು ಇವರೇ. ಇವರನ್ನೇ ಕ್ಯಾರಿಯರ್ಸ್ ಅಂತ ಹೇಳಿ ಕರಿತೀವಿ. ನಮ್ಗೆ ಅರ್ಥ ಆಯ್ತಾ? ಪ್ರತಿಯೊಬ್ಬೊಬ್ಬ ದೈವ ಸೇವಕರು ಯಾರು ಅಂದ್ರೆ, ವಾಕ್ಯವನ್ನ ಕೇಳಿ ಅವರಿಗೆ ತಟ್ಟಿರುವಂತ ದೈವ ಸೇವಕರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಹಲವಾರು ಜನ ಪ್ರಪಂಚದಲ್ಲಿ ಎಂತವರು ಇದ್ದಾರೆ ಗೊತ್ತಾ? ದೇವರ ವಾಕ್ಯವನ್ನ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಕೊಡುವಂತವರು. ಆಮೇಲೆ ಏನು, ಕೊಟ್ಟ ನಂತರ ಇವರೇ ದೇವರಲ್ಲಿ ಇರೋದಿಲ್ಲ ಇಷ್ಟಕ್ಕೂ, ಇವರೇ ದೇವರನ್ನ ಬಿಟ್ಟು ತೊಲಗಿ ಹೊರಟೋಗ್ತಾ ಒಂದಷ್ಟು ವರ್ಷ ಆದ ನಂತರ. ಆದ್ರೆ ಯಾರು ಬೆನಿಫಿಟ್ ಆದ್ರೆ ಇಲ್ಲಿ, ಯಾರು ಅಡ್ವಾಂಟೇಜ್ ಹೊಂದಿದ್ರು, ಯಾರಿಗೆ ದೇವರ ವಾಕ್ಯ ಗೊತ್ತಿರ್ಲಿಲ್ವೋ ಅವರಿಗೆ ದೇವರ ವಾಕ್ಯ ತಗೊಂಡೋಗಿ ಕೊಟ್ರಲ್ವಾ, ಕೊಟ್ಟಂತವರು, ಸಿಕ್ಕಿದಂತವರಿಗೆ ಅನುಕೂಲ ಆಯ್ತು. ಇವರು ದೇವರನ್ನ ಬಿಟ್ಟು ನಾಳೆ ತೊಲಗಿ ಹೊರಟೋಗ್ಬಿಡ್ಬೋದು, ಆದ್ರೆ ಅವರು ದೇವರನ್ನ ಬಿಡೋದಿಲ್ಲ. ಕೊಟ್ಟಂತವ್ರು ದೇವರನ್ನ ಬಿಟ್ಟು ತೊಲಗಿ ಹೊರಟೋಗ್ಬೋದು, ಈಸ್ಕೊಂಡಂತವ್ರು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ದೃಢವಾಗಿ ನಿಲ್ತಾರೆ. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾನು ಹೇಳ್ತಿರುವಂತ ಏನ್ ಅರ್ಥ ಆಯ್ತು ನಮಗೆ? ಈ ಎಕ್ಸಾಂಪಲ್ ಅನ್ನ ಏನಕ್ಕೋಸ್ಕರ ನೋಡಿದ್ವಿ ಅಂತ ನಮ್ಗೆ ಅರ್ಥ ಆಯ್ತಾ ನೀಟಾಗಿ? ಯಾವತ್ತೂ ಸಹ ನನ್ನ ಜ್ಞಾನದಿಂದ ನಾನು ದೇವರಲ್ಲಿ ಬಂದೆ ಅಂತಾನೋ, ನಾನು ಕಷ್ಟಪಟ್ಟಿದ್ದಕ್ಕೆ ದೇವರಲ್ಲಿ ಬಂದೆ ಅಂತಾನೋ, ನಾನು ಪ್ರತಿದಿನ ಇಷ್ಟಿಷ್ಟು ಗಂಟೆ ಸತ್ಯವೇದ ಓದ್ತಿದ್ದೆ ಅದಕ್ಕೋಸ್ಕರ ನಂಗೆ ತಿಳಿಸ್ಕೊಟ್ರು ಅಂತಾನೋ, ಅಲ್ಲ. ನಮಗಿಂತ ಜ್ಞಾನಿಗಳಿದ್ರು, ನಮಗಿಂತ ಶ್ರೀಮಂತರಿದ್ರು, ನಮಗಿಂತ ಹೆಸರು ಮಾಡಿರುವಂತವ್ರು ಇದ್ರು, ನಮ್ಮನ್ನ ಆರಿಸ್ಕೊಂಡ್ರು ದೇವರು, ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರು, ನಮ್ಮ ಹತ್ರನೇ ತಗೊಂಡ್ ಬಂದ್ರು ದೇವರ ವಾಕ್ಯವನ್ನ ದೇವರು. ಅದಕ್ಕೋಸ್ಕರ ಬಂದ್ವಿ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ, ನಾವ್ ಯಾವ ಒಬ್ಬ ಮನುಷ್ಯನಿಂದನೂ ದೇವರಲ್ಲಿ ಬಂದಿಲ್ಲ. ಆ ಮನುಷ್ಯನಿಗೆ ಕೃತಜ್ಞತೆ ಇರಬೇಕು. ನಿಮಗೆ ವಾಕ್ಯವನ್ನ ಹೇಳ್ಕೊಟ್ಟಿರ್ತಾರಲ್ವಾ, ದೇವರ ವಾಕ್ಯವನ್ನ ಕಲ್ಸಿರ್ತಾರಲ್ವಾ. ಯಾರು ಸತ್ಯವಾಕ್ಯವನ್ನ ಕಲಿಸಿದಂತವ್ರು ಮಾತ್ರ ಅಲ್ಲ, ಪ್ರಾರಂಭದಿಂದ ಹಿಡಿದು ನಿಮ್ಗೆ ಯೇಸು ಅನ್ನುವಂತಹ, ಪ್ರಾರಂಭದಲ್ಲಿ ಬೇರೆ ಬೇರೆ ಸಭೆಗಳಿಗೆ ಹೋಗ್ತಿರ್ತೀರ, ನಿಜನ? ಪ್ರಾರಂಭದಲ್ಲಿ ನೀವೆಲ್ಲರೂ ಸಹ ಬೇರೆ ಬೇರೆ ಸಭೆಗಳಿಗೆ ಹೋಗ್ತಿರ್ತೀರ, ಹೌದಾ? ಅಲ್ಲಿ ಸತ್ಯವಾಕ್ಯ ನಿಮಗೆ ಹೇಳ್ಕೊಡದೇ ಇರಬಹುದು. ಹಲ್ಲೆಲೂಯಾ ಹೇಳ್ಕೊಟ್ಟಂತವರಾಗ್ಲಿ, ಯೇಸು ಅನ್ನುವಂತ ಹೆಸರು ಹೇಳ್ಕೊಟ್ಟವರಾಗ್ಲಿ, ಆ ದೈವ ಸೇವಕರನ್ನು ಸಹ ಕಡೆಗಣಿಸಬಾರದು. ಪ್ರಾರಂಭದಿಂದ ನಿಮ್ಮನ್ನು ಪೋಷಿಸಿ ಬೆಳೆಸ್ಕೊಂಡು ಬರ್ತಿರುವಂತಹ ಪ್ರತಿಯೊಬ್ಬೊಬ್ಬ ದೈವ ಸೇವಕರನ್ನು ಸಹ ಗೌರವಿಸಲೇಬೇಕು. ಅವರೆಲ್ಲರೂ ದೇವರಿಗೆ ಪ್ರತಿನಿಧಿಗಳಲ್ವಾ?
ಇವರಿಗೆ ಗೌರವಿಸ್ಬೇಕು, ಇವ್ರು ಕೊಡ್ಬೇಕಾಗಿರುವಂತಹ ಘನತೆ ಮರ್ಯಾದೆ. ಇವಾಗ ವಾಕ್ಯ ಕಲ್ತಿದೀವಲ್ವಾ ಅಂತ ಹೇಳ್ಬಿಟ್ಟು ಹಿಂದೆ ಹೋಗ್ತಿದ್ವಲ್ವಾ ಸಭೆಗೆ, ಆ ದೈವ ಸೇವಕರ ಹತ್ರ ಹೋಗ್ಬಿಟ್ಟು ನಿಮ್ಗೇನು ಗೊತ್ತಿಲ್ಲ, ನನ್ಗೆ ಎಲ್ಲ ಗೊತ್ತಿರುವಂತಹದ್ದು ಅಂತ ಹೇಳಿ ಅಮರ್ಯಾದೆ ಕೊಟ್ಟು ಮಾತಾಡೋ ಹಂಗಿಲ್ಲ. ಆ ಅಧಿಕಾರ ದೇವ್ರು ಕೊಟ್ಟಿಲ್ಲ ನಮ್ಗೆ. ಓಕೆ, ಎಲ್ಲಾ ದೈವ ಸೇವಕರನ್ನು ನಮ್ಮ ವಾಕ್ಯ ಹೇಳ್ಕೊಟ್ಟಿರುವಂತಹ ಪ್ರತಿಯೊಬ್ಬೊಬ್ಬರನ್ನು, ನಮಗೆ ಯೇಸು ಅನ್ನುವಂತಹ ಪದ ಇಂಟ್ರೊಡ್ಯೂಸ್ ಮಾಡಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಗೌರವಿಸಬೇಕು, ಮರ್ಯಾದೆ ಕೊಡ್ಬೇಕು. ಆದ್ರೆ ಏನ್ ಹೇಳ್ಬಾರ್ದು, ಇವರಿಂದಲೇ ನಾವು ದೇವರಲ್ಲಿ ಬಂದಿದ್ದು ಅನ್ನುವಂತಹ ಮನಸ್ಸು ಮಾತ್ರ ನಮಗ್, ಮನಸ್ಥಿತಿ ಮಾತ್ರ ನಮಗ್ ಬರಬಾರ್ದು. ನಮಗ್ ಅರ್ಥ ಆಯ್ತಾ? ಪಾಸ್ಟರ್ಗೆ ಗೌರವ ಕೊಡದೆ ಹೋದ್ರೆ ಅದು ಪಾಪ. ಪಾಸ್ಟರ್ ಹಿಂದೆನೆ ಹೋದ್ರೆ ಅದಿನ್ನೂ ದೊಡ್ಡ ಪಾಪ. ಮತ್ತೆ ಹೇಳೋಣ. ಪಾಸ್ಟರ್ಗೆ ನೀವು ಗೌರವ ಕೊಡದೆ ಹೋದ್ರೆ, ನಿಮಗೆ ವಾಕ್ಯ ಹೇಳ್ಕೊಟ್ಟಿರುವಂತಹ ದೈವ ಸೇವಕರಿಗೆ ನೀವು ಗೌರವ ಕೊಡದೆ ಹೋದ್ರೆ ಅದು ಪಾಪ. ಅದೇ ಪಾಸ್ಟರ್ ಹಿಂದೆನೆ ಹೊರಟೋದ್ವಿ ಅಂತ ಅನ್ಕೊಳ್ಳಿ, ಅದೇ ದೈವ ಸೇವಕರ ಹಿಂದೆನೆ ಹೊರಟೋದ್ವಿ ಅಂತ ಅನ್ಕೊಳ್ಳಿ, ಅದಿನ್ನೂ ದೊಡ್ಡ ಪಾಪ. ಎರಡು ಮಾಡಬಾರ್ದು. ಪಾಸ್ಟರ್ ಗೌರವ ಕೊಡದೇ ಇರುವಂತಹದ್ದು ನಡಿಬಾರ್ದು. ಯಾಕಂದ್ರೆ ನಿಮ್ಮ ವಾಕ್ಯ ತಿಳಿಸ್ಕೊಟ್ಟಿರುವಂತಹದವ್ರೆ, ಅವ್ರಿಗೆ ಗೌರವಿಸ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಓಕೆ, ಯಾಕಂದ್ರೆ ನಿಮಗೆ ವಾಕ್ಯವನ್ನು ಹೇಳ್ಕೊಟ್ಟಿದ್ದಾರೆ, ನಿಮಗೆ ಯೇಸು ಅನ್ನುವಂತಹ ಪದವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸತ್ಯವಾಕ್ಯ ಹೇಳ್ಕೊಡದೆ ಹೋದ್ರು ಹಿಂದೆ ಹೋದಂತಹ ಸಭೆಗಳಲ್ಲಿ, ಹೌದಾ? ಗೌರವ ಕೊಡ್ತೀನಿ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಎಲ್ಲದಕ್ಕೂ ತಲೆ ಆಡಿಸಿ ಇದೇ ಸತ್ಯ ಅಂತ ಅನ್ಕೊಂಡು, ಸ್ವಂತವಾಗಿ ಪರಿಶೋಧನೆ ಮಾಡದೆ ಸತ್ಯಭೇದ ಇಟ್ಕೊಂಡು ಎಲ್ಲದಕ್ಕೂ ತಲೆನೂ ಆಡಿಸಬಾರ್ದು. ಯಾಕಂದ್ರೆ ಅವ್ರು ಇವತ್ತು ಇರ್ಬೋದು ದೇವರಲ್ಲಿ, ನಾಳೆ ಹೊರಟು ಹೋಗ್ಬೋದು. ನೀವೇ ಅಲ್ವಾ ಶಾಶ್ವತವಾಗಿ ನಿಲ್ಬೇಕಾಗಿರುವಂತಹದ್ದು ದೇವರಲ್ಲಿ. ನೀವೇ ಅಲ್ವಾ ದೃಢವಾಗಿ ನಿಲ್ಬೇಕಾಗಿರುವಂತಹದ್ದು ದೇವರಲ್ಲಿ. ಈ ಸಂದೇಶ ಅದಕ್ಕೋಸ್ಕರನೇ ಪ್ರಿಯರೇ ಆಲೋಚನೆ ಮಾಡಿರುವಂತಹದ್ದು. ಯಾವಾಗ ಪ್ರತಿಯೊಬ್ಬೊಬ್ಬ ಕ್ರೈಸ್ತರು ಸಹ ಇಲ್ಲ ನಾವು ಪಾಸ್ಟರ್ ಹಿಂದೆ ಹೋಗೋದಿಲ್ಲ, ನಾವು ದೇವರ ಹಿಂದೆ ಹೋಗ್ತೀವಿ ಅಂತ ಯಾವಾಗ ಅಂತಾರಂದ್ರೆ, ಈ ಸತ್ಯ ಗೊತ್ತಾದಾಗ. ಯಾವ ಸತ್ಯ? ನಮಗ್ ವಾಕ್ಯ ಗೊತ್ತಾಗಿರುವಂತಹದ್ದು ದೇವರಿಂದ, ದೇವರ ಕೃಪೆಯ ಮೂಲಕ, ದೇವರು ಅದನ್ನ ನಮ್ಮ ಹತ್ತಿರಕ್ಕೆ ತಗೊಂಡ್ ಬಂದಿರುವಂತಹ ಮೂಲಕ. ಸಭಾಪಾಲಕರಿಂದ ಅಲ್ಲ, ಪಾಸ್ಟರಿಂದ ಅಲ್ಲ, ದೈವ ಸೇವಕರಿಂದ ಅಲ್ಲ. ಅವರ ಆಸೆ ಆಸಕ್ತಿ ಇರ್ಬೋದು, ಆದ್ರೆ ಅವರು ಪಟ್ಟಂತ ಕಷ್ಟಕ್ಕೆ ಸಂಬಳ ಕೊಡುವಂತಹದ್ದು ನಾವಲ್ವಲ್ಲ, ದೇವರಲ್ವ ಪರಲೋಕದಲ್ಲಿ ಅವರಿಗೆ ಪ್ರತಿಫಲ ಕೊಡುವಂತಹದ್ದು. ಅವ್ರು ಪಟ್ಟಂತ ಕಷ್ಟಕ್ಕೆ ದೇವರು ಖಂಡಿತವಾಗ್ಲೂ ಪರಲೋಕದಲ್ಲಿ ಪ್ರತಿಫಲ ಕೊಡ್ತಾರೆ. ಆದ್ರೆ ನಾವ್ ಇಲ್ಲಿ ಗುರುತಿಸ್ಬೇಕಾಗಿರುವಂತಹದ್ದು ಏನನ್ನ? ದೇವರನ್ನ. ದೇವರು ಅದಕ್ಕೋಸ್ಕರ ಪಟ್ಟಂತ ಕಷ್ಟ, ಶ್ರಮೆ, ನಮ್ಮನ್ನ ಮಾರ್ಪಡಿಸ್ಲಿಕ್ಕೋಸ್ಕರ ದೇವರು ಪಟ್ಟಂತ ಶ್ರಮೆ, ಕಷ್ಟ, ಹೌದಾ? ದೇವರು ನಮಗೆ ತಲುಪಿಸ್ಲಿಕ್ಕೋಸ್ಕರ ಬೇರೆ ಬೇರೆ ಯಾವ್ಯಾವ ವೇಸ್, ಯಾವ ದಾರಿಗಳನ್ನ ಉಪಯೋಗ ಮಾಡ್ಕೊಂಡ್ರು, ಇದನ್ನ ಗುರುತಿಸ್ಬೇಕು. ಅದನ್ನ ಗುರುತಿಸಿದ್ರೆ ಯಾವ ವಿಶ್ವಾಸಿಯೂ ಸಹ ಪಾಸ್ಟ್ ಎಂದೇ ಹೋಗೋದಿಲ್ಲ. ಪ್ರತಿಯೊಬ್ಬೊಬ್ರು ಸಹ ಪಾಸ್ಟ್ ಇವತ್ತು ದೇವರಲ್ಲಿದಾರ, ಎಲ್ಲರೂ ಅವರ ಮಾತನ್ನ ಕೇಳ್ತಿರ್ತಾರೆ. ಪಾಸ್ಟ್ ನಾಳೆ ದೇವರನ್ನ ಬಿಟ್ಟು ದೇವರಿಂದ ತೊಲಗಿ ಹೋಗ್ತಾರೆ, ಅವರನ್ನ ಪಕ್ಕಕ್ಕಿಟ್ಟು ನೀಟಾಗಿ ದೇವ್ರ ಹಿಂದೆನೆ ನಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿ ವಿಶ್ವಾಸಿನೂ ಹಿಂಗೆ ಯಾವಾಗ ಆಗ್ತಾರೆ? ಇವತ್ತು ನೀವು ಗುರುತಿಸಿದಿರಲ್ವಾ ಈ ಸತ್ಯವನ್ನ ಗುರುತಿಸಿದಾಗ ಪಾಸ್ಟರ್ಗೆ ಗೌರವ ಕೊಡ್ಬೇಕು, ದೇವರ ಹಿಂದೆ ಹೋಗ್ಬೇಕು. ಪಾಸ್ಟರ್ಗೆ ಮರ್ಯಾದೆ ಕೊಡ್ಬೇಕು, ಯೇಸು ಕ್ರಿಸ್ತರ ಹಿಂದೆ ಹೋಗ್ಬೇಕು. ಮಾಡ್ತೀವ ಈ ಕೆಲಸವನ್ನ? ಆಗ ಅನ್ಸಿರ್ಬೇಕಲ್ವಾ? ನೀವು ಸಭೆಗೆ ಹೋಗ್ತಿರ್ತಾರೆ ಕ್ರಿಸ್ಟಿಯನ್ಸೇ, ಬೇರೆ ಯಾವ್ದಾದ್ರು ಸಭೆಗೆ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ. ಎಲ್ರು ಅಂತ ಹೇಳ್ತಿಲ್ಲ, ಸ್ವಲ್ಪ ಜನ. ನೀವ್ ಯೇಸು ಬಗ್ಗೆನೇ ಹೇಳ್ತೀನಿ ಬಾ ಅಂದ್ರೆ ಬರೋದಿಲ್ಲ. ಇಲ್ಲ, ನಮ್ ಸಭೆಯಲ್ಲಿ ಏನ್ ಹೇಳ್ಕೊಡ್ತಾರೋ ನಾನು ಅಷ್ಟು ಮಾತ್ರ ಕೇಳೋದು ಅನ್ನುವಂತಹ ಪಟ್ಟಿಡ್ಕೊಂಡು ಕುದುರ್ತಾರೆ ತುಂಬಾ ಜನ. ನಮ್ಮ ಪಾಸ್ಟ್ ಏನ್ ಹೇಳ್ತಾರೋ, ಅವ್ರೊಬ್ರು ಏನ್ ಹೇಳ್ತಾರೋ ಅಷ್ಟು ಮಾತ್ರ ಕೇಳೋದು. ನಮಗ್ ಬೇರೆ ಮೀಟಿಂಗ್ಸ್ಗೆ ಅಟೆಂಡ್ ಆಗ್ಬೇಡ ಅಂದಿದ್ದಾರೆ, ಬೇರೆ ಸಭೆಗಳಿಗೆ ಹೋಗ್ಬಾರ್ದು ಅಂತಿದ್ದಾರೆ. ನಮ್ಮ ಪಾಸ್ಟ್ ಏನ್ ಹೇಳ್ತಾರೋ ಅಷ್ಟು ಮಾತ್ರ ನಾನು ಮಾಡೋದು, ಅಷ್ಟು ಮಾತ್ರ ಕೇಳೋದು. ಸತ್ಯವೇದದಲ್ಲಿ ಇದೆಯೋ ಇಲ್ವೋ ಅಂತ ತೆಗೆದು ನೋಡಲ್ವಾ? ಅವ್ರು ಹೇಳ್ತಿರುವಂತಹದ್ದು ನೋಡೋದಿಲ್ಲ. ಅವ್ರು ಹೇಳ್ತಿದ್ರೆ ಕರೆಕ್ಟ್ ಆಗಿರತ್ತೆ. ಅಪ್ಪ ಹಿಂಗೆ ಇಷ್ಟೊಂದು ಅಂಧರಾಗಿರುವಂತಹ ಭಕ್ತರು ಹೇಗಾದ್ವಿ ಅಂತ ಹೇಳಿದ್ರೆ, ಏನಕ್ಕೋಸ್ಕರ ಇಷ್ಟೊಂದು ಪಾಸ್ಟ್ ಇಂದ ಬೆದ್ದಿದೀವಿ ಅಂತ ಹೇಳಿದ್ರೆ, ಈ ಕಾರಣದ ನಿಮಿತ್ತನೇ. ನಾವ್ ಅನ್ಕೊಂಡಿರುವಂತಹದ್ದೆಲ್ಲ ಏನು? ನಾವ್ ಇವರಿಂದ ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ ಅಂತ. ಹೋಗಿ ಅವ್ರ ಕುಟುಂಬ ಚೆಕ್ ಮಾಡಿ ಒಂದ್ಸರಿ, ಅವ್ರ ಬಂಧು ಬಳಗವನ್ನ ಚೆಕ್ ಮಾಡಿ. ದೇವರಲ್ಲಿ ಬರ್ದೇ ಇರೋ ಅವರೇ ಮಾತೆ, ನಿಮ್ಗೂ ಅವರೇ ಅಲ್ವಾ ಹೇಳಿರುವಂತಹದ್ದು. ಅವರ ಕುಟುಂಬದಲ್ಲಿರುವಂತವ್ರಿಗೆ, ಅವ್ರ ಬಂಧು ಬಳಗದಲ್ಲಿರುವಂತವ್ರಿಗೂ ಅವರೇ ಹೇಳಿರ್ತಾರೆ. ಆದ್ರೆ ಅವ್ರು ಮಾರ್ಪಟ್ಟಿರುವುದಿಲ್ಲ, ನೀವು ಮಾರ್ಪಟ್ಟಿದ್ದೀರಾ. ಕಾರಣ ಏನು? ಒಂದ್ ವೇಳೆ ಅದು ಪಾಸ್ಟರ್ ಶ್ರೇಷ್ಠತೆ ಆಗಿದ್ರೆ ನೀವು ಮಾರ್ಪಡ್ಬೇಕಿತ್ತು, ಅವರು ಮಾರ್ಪಡ್ಬೇಕಿತ್ತು. ಒಂದ್ ವೇಳೆ ಪಾಸ್ಟರ್ ಹೇಳುವಂತಹ ಸ್ಟೈಲ್ ಇಂದ ಮಾರ್ಪಡೋ ಹಂಗಿದ್ದಿದ್ರೆ ನಾವು ಮಾರ್ಪಡ್ಬೇಕಿತ್ತು, ಅವ್ರ ಬಂಧು ಬಳಗನು ಮಾರ್ಪಡ್ಬೇಕಿತ್ತು. ಅದಾಯ್ತಾ? ಇಲ್ಲ, ನಾವು ಮಾರ್ಪಟ್ವಿ. ಅವ್ರ ಬಂಧು ಬಳಗದಲ್ಲಿರುವಂತವ್ರು, ಸಂಬಂಧಿಕರಲ್ಲಿ ಕೆಲವರು ಮಾರ್ಪಟ್ಟಿಲ್ಲ. ಕಾರಣ ಏನು? ಪಾಸ್ಟರ್ ಘನತೆ ಅಲ್ಲ. ದೇವರು ಪಾಸ್ಟರ್ ಬೋಧನೆ ಕೇಳಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಕೆಲಸ ಮಾಡಿದ್ರು, ಅವರ ಮನಸ್ಸಲ್ಲಿ ಕೆಲಸ ಮಾಡಿಲ್ಲ. ಅದು ಬೇರೆ ಬೇರೆ ಕಾರಣಗಳ ನಿಮಿತ್ತ ಇರ್ಬೋದು. ಅದು ಯಾವತ್ತಾದ್ರೂ ಬೇರೆ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ, ಏನಕ್ಕೋಸ್ಕರ ಕೆಲಸ ಮಾಡಿಲ್ಲ. ಓಕೆ, ಅರ್ಥ ಆಯ್ತಾ ನಮಗೆ? ಇನ್ನೊಂದು ವಚನ, ಕೊನೆಯದಾಗಿ ಒಂದು ವಚನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ತೀತನಿಗೆ ಬರೆದ ಪತ್ರಿಕೆ
3ನೇ ಅಧ್ಯಾಯ, ಈತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ, 3-4. ಆದರೆ ಆದರೆ ನಮ್ಮ ನಮ್ಮ ಕರ್ತನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಹೌದಾ? ಹೇಗ್ ರಕ್ಷಣೆ ಮಾರ್ಗದಲ್ಲಿ ಬಂದುವಂತೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಈ ಕ್ವೆಶ್ಚನ್ ಮಾಡ್ಕೋಬೇಕಾದ್ರೆ ಈ ವಾಕ್ಯ ನಮಗ್ ನೆನಪು ಬರ್ಬೇಕು. ಹೆಂಗ್ ನಾವು ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ? ಆದರೆ ಮತ್ತೆ ಓದ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ. ನಾವು ಪುಣ್ಯ ಮಾಡಿದೀವಿ ಅಂತ ದೇವರು ನಮಗ್ ತಿಳಿಸ್ಕೊಟ್ಟಿರೋ ವಾಕ್ಯವನ್ನ, ನಾವು ಪುಣ್ಯ ಮಾಡಿದೀವಿ ಅಂತ ಹೇಳಿ ದೇವರ ವಾಕ್ಯ ನಮ್ಮ ಹತ್ರ ಬಂದಿಲ್ಲ. ಏನಕ್ಕೋಸ್ಕರ ಬಂತಂತೆ? ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಇಲ್ಲಿ ಕಾಂಟ್ರಿಬ್ಯೂಷನ್ ಯಾರ್ಯಾರ್ದು ನಾವು ದೇವರಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ವಾಕ್ಯವಾಗಿರುವಂತ ಯೇಸು ಕ್ರಿಸ್ತರದ್ದು. ಹೌದಾ? ನಾವು ನಮ್ಮ ವಾಕ್ಯ ತಿಳಿಸ್ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಟೈಮ್ ಸೆಟ್ ಮಾಡಿದಂತಹ ತಂದೆ ಆದಂತಹ ದೇವರದ್ದು, ಮತ್ತೆ ನಮ್ಮ ಹೃದಯದಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದಂತಹ ಪರಿಶುದ್ಧಾತ್ಮ ದೇವರದ್ದು. ಇವರು ಕಾಂಟ್ರಿಬ್ಯೂಟ್ ಮಾಡಿರುವಂತಹದ್ದು. ನಾವು ನಿಜವಾಗ್ಲೂ ರಕ್ಷಣೆ ಮಾರ್ಗದಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಯಾರ್ದು? ಈ ಮೂವರು ಮಹಾನುಭಾವರದ್ದು, ಮನುಷ್ಯರದ್ದಲ್ಲ, ದೈವ ಸೇವಕರದ್ದಲ್ಲ, ಪಾಸ್ಟರ್ದಲ್ಲ, ನಮ್ಮದು ಅಲ್ಲ. ನಾವು ಹುಡುಕಿದೀವಿ, ನಾವು ಕಷ್ಟಪಟ್ಟಿದೀವಿ, ನಾವೇ ಕುತ್ಕೊಂಡು ಬೈಬಲ್ ಓದಿದೀವಿ, ಅದಕ್ಕೋಸ್ಕರ ತಿಳಿಸ್ಕೊಟ್ರು. ನಾವು ತುಂಬಾ ಏನ್ ಗೊತ್ತಾ ಬ್ರದರ್, ನಾವು ಬೈಬಲ್ ಅನ್ನ 10 ತವರು ಓದ್ತಿದ್ವಿ ಬ್ರದರ್ ಒಂದೊಂದು ದಿನಕ್ಕೆ, ಅದಕ್ಕೆ ತಿಳಿಸ್ಕೊಟ್ರು ಅಲ್ಲ. ಬೈಬಲ್ ಅನ್ನ 10 ಅವರು ಓದುವಂತವ್ರು ಇಂಟ್ರೆಸ್ಟ್ ಇದೆ, ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಅವ್ರಿಗೆಲ್ಲ ತಿಳಿಸ್ಕೊಡ್ತಿಲ್ಲ ದೇವರು. ಆರಿಸಿಕೊಂಡು ನಮ್ಮನ್ನ ಸೆಲೆಕ್ಟ್ ಮಾಡಿ, ಹೌದಾ, ವಾಕ್ಯವನ್ನ ನಮ್ಮ ಹತ್ರ ತಗೊಂಡ್ ಬಂದಿದ್ದು ದೇವರು. ಕರೆಕ್ಟ್ ಆಗಿರುವಂತ ಸಮಯಕ್ಕೆ, ನಾವ್ ಯಾವ ಸಮಯದಲ್ಲಿ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರ್ತೀವೋ ಅದೇ ಸಮಯಕ್ಕೆ ನಮ್ ಹತ್ರ ತಗೊಂಡ್ ಬಂದಂತವ್ರು ದೇವರು. ಓಕೆ, ಅವ್ರು ಕೊಡ್ಬೇಕಾಗಿರುವಂತಹ ಕ್ರೆಡಿಟ್ ಅನ್ನ, ಸಲ್ಲಿಸಬೇಕಾಗಿರುವಂತಹ ಕೃತಜ್ಞತೆಯನ್ನ ಇದರ ನಿಮಿತ್ತ ಪ್ರತಿದಿನ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಲ್ಲಿಸಿ. ಏನ್ ಅರ್ಥ ಮಾಡ್ಕೊಂಡಿದೀವಿ ಸಂದೇಶದಿಂದ? ನಾವು ಶ್ರೇಷ್ಠರಲ್ಲ, ನಮಗ್ ಜ್ಞಾನ ತಿಳಿಸ್ಕೊಟ್ಟಿದಾರಂದ್ರೆ ಅದು ದೇವರ ಶ್ರೇಷ್ಠತೆ. ಹೌದಾ? ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಏನು? ದೈವ ಸೇವಕರಿಗೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ಅವರನ್ನ ಗೌರವಿಸ್ಬೇಕು. ಅಮರ್ಯಾದೆ ಮಾಡಬಾರದು ಯಾವತ್ತೂ ಸಹ ದೈವ ಸೇವಕರಿಗೆ. ಅವರಿಂದ ನಾವು ಯೇಸು ಕ್ರಿಸ್ತರು ಅನ್ನುವಂತಹ ಪದವನ್ನು ತಿಳ್ಕೊಂಡಿದ್ದೀವಿ. ಅವ್ರ ಗೌರವ ಕೊಡ್ತಾ 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 ಅವರಿಂದ ಬೀಳ್ಬಾರ್ದು. ಹೌದಲ್ವಾ? ಗೌರವ ಕೊಡ್ತೀವಿ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಸತ್ಯವೇದದಲ್ಲಿ ಚೆಕ್ ಮಾಡದೆ ಎಲ್ಲವೂ ಸರಿ ಅನ್ನುವಂತೆ ಇರಬಾರದು. ಪ್ರತಿ ಕ್ರೈಸ್ತರು ಸಹ ಇದನ್ನ ತಮ್ಮ ಜೀವನಗಳಲ್ಲಿ ರೂಢಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ ಕ್ರೈಸ್ತ ಪ್ರಪಂಚ ಅಂತ, ಕ್ರೈಸ್ತವ್ಯ ಹೇಗಾಗತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಪ್ರಪಂಚದಲ್ಲಿ ನೋಡ್ತಿದ್ದೀರಲ್ವಾ, ನಮ್ಮ ಪಾಸ್ಟರ್ ದೊಡ್ಡವರು, ನಮ್ಮ ಪಾಸ್ಟರ್ ಹೇಳಿದ್ ಮಾತ್ರ ವಾಕ್ಯ, ಸತ್ಯವೇದದಲ್ಲಿ ಇರುವಂತಹದ್ದು ಇಲ್ಲದೆ ಇರುವಂತಹದ್ದು ಇವ್ರಿಗೆ ಡಿಫ್ರೆನ್ಸೇ ಆಗೋದಿಲ್ಲ. ಬೇಕಾದ್ರೆ ಸತ್ಯವೇದದಲ್ಲಿ ಇರುವಂತಹದ್ದನ್ನೇ ವಾಕ್ಯ ಅಲ್ಲ ಅನ್ಬಿಡ್ತಾರೆ. ಯಾವ್ದು ವಾಕ್ಯ? ಪಾಸ್ಟರ್ ಹೇಳ್ಕೊಟ್ಟಿದ್ದೆ ವಾಕ್ಯ. ಆ ಮನಸ್ಥಿತಿಗೆ ನಾವು ಬರಬಾರ್ದಂದ್ರೆ, ನಮಗ್ ಹೇಳ್ಕೊಟ್ಟಂತವ್ರು ಸೈಡ್ ಬಂದ್ಬಿಟ್ರು ದೇವರಿಂದ, ನಾವು ಮಾತ್ರ ಅದೇ ದಾರಿಯಲ್ಲಿ ದೃಢವಾಗಿ ಕೊನೆವರೆಗೂ ನಿಲ್ಲಬೇಕು ಅಂತ ಹೇಳಿದ್ರೆ ಇದು ಮನದಟ್ಟಾಗ್ಬೇಕು. ಮಾಡ್ಕೊಳ್ತೀವ? ಅವಶ್ಯಕತೆ ಇದ್ರೆ ಇದನ್ನ ಇನ್ನೊಬ್ಬರಿಗೂ ಸಾರಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಪ್ರಿಯರೇ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅಪ್ಪ, ಈ ಮುಂಜಾನೆ ಕಾಲದಲ್ಲಿ ನೀವು ನಮಗೆ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿರುವಂತಹದ್ದು, ಸತ್ಯ ಸುವಾರ್ತೆಯನ್ನ ನೀವು ಸತ್ಯ ಸುವಾರ್ತೆಯಲ್ಲಿ ನಮ್ಮನ್ನು ನಡೆಸಿರುವಂತಹದ್ದು ನಿಮ್ಮ ಕರುಣೆಯಿಂದಲೇ, ನಿಮ್ಮ ಕೃಪೆಯಿಂದಲೇ, ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಉಂಟು ಮಾಡಿರುವಂತಹ ನೂತನ ಸ್ವಭಾವದಿಂದಲೇ ಅನ್ನುವಂತ ಸತ್ಯವನ್ನ ತಿಳ್ಕೊಂಡಿದ್ದೀವಿ ತಂದೆ. ನಾವ್ ಯಾವತ್ತೂ ಸಹ ನಮ್ಮ ಘನತೆಯಿಂದನೋ, ನಮ್ಮ ಶ್ರೇಷ್ಠತೆಯಿಂದನೋ, ನಾವ್ ಚೆನ್ನಾಗಿದ್ದೀವಿ ಅಂತಾನೋ, ನಾವು ಶ್ರೀಮಂತರು ಅಂತಾನೋ, ನಾವು ಅಧಿಕಾರಿಗಳು ಅಂತಾನೋ ಇದು ನಮಗ್ ತಿಳಿಸ್ಕೊಟ್ಟಿಲ್ಲ ತಂದೆ. ನೀವು ನಮ್ಮನ್ನ ಆರಿಸ್ಕೊಂಡು ಬಲವಂತರ ಮಧ್ಯ, ಶಕ್ತಿವಂತರ ಮಧ್ಯ ಬಲಹೀನರಾಗಿರುವಂತಹ ನಮ್ಮನ್ನ ನೀವು ಆರಿಸ್ಕೊಂಡು ಅವರನ್ನ ನಾಚಿಕೆ ಪಡಿಸ್ತಿದ್ದೀರಾ. ಧನ್ಯವಾದಗಳು ಅಪ್ಪ. ಈ ಭಾಗ್ಯವನ್ನ, ಈ ಒಂದು ದೊಡ್ಡ
ಅವಕಾಶವನ್ನ, ಈ ನಿಧಿಯನ್ನ ನಮ್ಮ ಕೈಯಲ್ಲಿ ನಮ್ಮನ್ನ ನಂಬಿ ನೀವು ಒಪ್ಪಿಸಿರೋದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ತಂದೆ. ಜೀವನದುದ್ದಕ್ಕೂ ಸಹ ಇದರ ನಿಮಿತ್ತ ನಿಮಗೆ ಕೃತಜ್ಞತೆಯುಳ್ಳವರಾಗಿರ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ನಾವ್ ಯಾವಾಗ್ಲೂ ಸಹ ಮನುಷ್ಯರ ಹಿಂದೆ ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಾವು ಮನುಷ್ಯರ ಹಿಂದೆ ಬೀಳ್ಬಾರ್ದು ಅಂತ ಹೇಳಿ ಅರ್ಥ ಮಾಡಿಸಿದ್ದೀರಾ ತಂದೆ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ತಿಳ್ಕೊಂಡಿರುವಂತಹ ಸಂದೇಶದ ಪ್ರಕಾರ ಜೀವನ ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾ, ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಜ್ಞಾನದಲ್ಲಿ ಇನ್ನೂ ಅಧಿಕವಾಗಿ ಸಮೃದ್ಧಿಯಾಗಿ ಬೆಳೆಸಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಪ್ರತಿಯೊಬ್ಬೊಬ್ಬ ದೈವ ಸೇವಕರನ್ನು ಸಹ ತಂದೆ ಅವರ ಆರೋಗ್ಯ ಪರಿಸ್ಥಿತಿಗಳನ್ನು, ಅವರ ಕುಟುಂಬದಲ್ಲಿ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು, ಆರ್ಥಿಕ ಪರಿಸ್ಥಿತಿಗಳನ್ನು ಪ್ರತಿಯೊಂದನ್ನು ಸಹ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮೆಲ್ಲರನ್ನು ಮುನ್ನಡೆಸ್ತಿರುವಂತಹ ರಾಮು ಅಣ್ಣನವರನ್ನು ನೆನಪಿಸ್ಕೊಳ್ಳಿ, ಅವರ ಆರೋಗ್ಯ ಪರಿಸ್ಥಿತಿಯನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಆಮೆನ್. ವಂದನೆಗಳು ಬ್ರದರ್.